ನಮಸ್ಕಾರ. ತಮ್ಮೆಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ 24 ಕನ್ನಡದಲ್ಲಿ 35ನೇ ಕ್ಲಾಸ್ಗೆ ಸ್ವಾಗತ. ಸೊ ಇಂದಿನ ಕ್ಲಾಸಲ್ಲಿ ನಾವು ಹೇಗೆ ಆ, ನಮ್ಮ ಬಾಡಿನಲ್ಲಿ ದ ಇಂಪಾರ್ಟೆನ್ಸ್ ಆಫ್ ಲಿವರ್ ಅಂಡ್ ಹಾರ್ಟ್ ಬಗ್ಗೆ ನೋಡಿದ್ವಿ. ಸೊ ಎಸ್ಪೆಷಲಿ ವಿ ಡಿಸ್ಕಸ್ಡ್ ಅಬೌಟ್ ಫೈರ್ ಎನರ್ಜಿ, ಇಂಟೆಲೆಕ್ಚುಯಲ್, ಎಮೋಷನಲ್ ಆ್ಯಂಡ್ ಸ್ಪಿರಿಚುವಲ್ ಲೆವೆಲಲ್ಲಿ ಅದು ನಮ್ಮನ್ನು ಹೇಗೆ ಮೆಚ್ಯೂರ್ ಥಿಂಕಿಂಗ್ ಮಾಡಿಸುತ್ತೆ. ಸೊ ಹೇಗೆ ನಿಮ್ಮ ಬುದ್ಧಿನ ಮತ್ತು ವೇ ಆಫ್ ಥಿಂಕನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ನೋಡಿದ್ವಿ. ಡೆಫಿನೆಟ್ಲಿ ಇದು ಅತಿ ಪ್ರಮುಖವಾದ ವಿಷಯ. ಇವಾಗ ಪ್ರತಿಯೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ದ ಲ್ಯಾಕ್ ಆಫ್ ಸಕ್ಸಸ್ ಆಗಿರ್ಬೋದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಎಲ್ಲದು ಫೈರ್ ಡಿಫಿಷಿಯನ್ಸಿಂದಾನೆ. ಸೊ ಹಾಗಾಗಿ ಮಕ್ಕಳಲ್ಲಿ ಇಲ್ಲ ದೊಡ್ಡವರಲ್ಲಿ, ಇವನ್ ಮುದಿಯರಾದ್ರೂ ಅದೇ ಪ್ರಾಬ್ಲಮ್ಮೆ. ಸೊ ಜಸ್ಟ್ ಅವ್ರಿಗೆ ನಂಬರ್ 3 ಅಂತ ಬರೀರಿ ಸ್ಕೈ ಬ್ಲೂ ಅಲ್ಲಿ. ದಿಸ್ ಇಂಪ್ರೂವ್ಸ್ ಮೆಚುರಿಟಿ. ಏನು ಇಂಪ್ರೂವ್ ಮಾಡುತ್ತೆ ಇದು? ಮೆಚುರಿಟಿ. ಸೊ ಮೆಚುರಿಟಿ ಇಂಪ್ರೂವ್ ಆದರೆ ನೀವು ಉತ್ತಮವಾಗಿ ಆಲೋಚನೆ ಮಾಡಬಹುದು ಎಲ್ಲ ಲೆವೆಲಲ್ಲೂ, ಫಿಸಿಕಲ್, ಎಮೋಷನಲ್, ಇಂಟೆಲೆಕ್ಚುಯಲ್ ಅಂಡ್ ಸ್ಪಿರಿಚುವಲ್. ಸೊ ಅದರಿಂದ ಡೆಫಿನೆಟ್ ಆಗಿ ನಿಮ್ಮ ಜೀವನ ಎಲ್ಲ ಆ್ಯಂಗಲಲ್ಲೂ ಸಂಪದ್ಭರಿತ ಆಗ್ತಾ ಹೋಗುತ್ತೆ. ಓಕೆ. ಸೊ ಐ ಹೋಪ್ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಫೈರ್ ಸ್ಪಿರಿಚುವಲ್ ಲೆವೆಲಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅಫ್ಕೋರ್ಸ್ ನೀವು ಸ್ಪಿರಿಚುವಲ್ ಲೆವೆಲಲ್ಲಿ ಎನ್ಲೈಟನ್ಮೆಂಟ್ ಆಗಬೇಕು ಅಂತಂದ್ರಿಗೇನಾಗಿ ಆ ಸ್ಪಿರಿಚುವಲ್ಗಿಂತ ಕೆಳಗಡೆ ಇರೋದು ಇಂಟೆಲೆಕ್ಚುಯಲ್, ಅಂದರೆ ಮೈಂಡ್ ಲೆವೆಲ್. ನಿಮ್ಮ ಆಲೋಚನೆ ಉತ್ತಮವಾಗಿರ್ಬೇಕು. ಆಲೋಚನೆ ಉತ್ತಮ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಇನ್ನೊಬ್ರು ಏನು ಹೇಳ್ತಾರೆ ಎಲ್ಲದನ್ನು ಹ್ಞೂ ಅಂತೀವಿ. ಹ್ಞೂ ಅನ್ಬಾರ್ದು ಅಂತೇನು ರೂಲ್ ಇಲ್ಲ, ಬಟ್ ಅದನ್ನು ನಾವು ಯು ಶುಡ್ ಅನಲೈಸ್ ಅಲ್ವಾ. ಮೆಚ್ಯೂರ್ ಥಿಂಕ್ ಮಾಡಬೇಕು. ಒಳ್ಳೇದಾ ಕೆಟ್ಟದಾ, ಬೇಕಾ ಬೇಡವಾ, ಯಾರಿಗೆ ಎಷ್ಟು. ಸೊ ಎಲ್ಲ ಮೆಚ್ಯೂರ್ ಥಿಂಕಿಂಗ್ ಬರೋದು ಫೈರಿಂದ. ಗಾಟ್ ಇಟ್? ಸೊ ಎಮೋಷನಲ್ ಲೆವೆಲ್ ದಟ್ ಆಲ್ಸೋ ವಿ ಡಿಸ್ಕಸ್ಡ್. ನೀವು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು ಅಂತಂದ್ರಿನಾಗಿ ನೀವು ಯಾವುದೇ ಆರ್ಗನ್ ತಗೊಳ್ಳಿ, ದಟ್ ರಿಕ್ವೈರ್ಸ್ ಬೇಸಿಕ್ ಸರ್ಕ್ಯುಲೇಷನ್. ದ ಬೇಸಿಕ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಬೇಕು. ಇವಾಗ ಕಿಡ್ನಿ ವಾಸಿ ಆಗಬೇಕು, ಲಿವರ್ ಡಿಟಾಕ್ಸಿಫೈ ಆಗಬೇಕಂದ್ರೆ, ಬೋನ್ ಡೆನ್ಸಿಟಿ ಆಗಬೇಕು ಅಂದರೆ ಎಲ್ಲದಕ್ಕೂ ಸರ್ಕ್ಯುಲೇಷನ್ ಬೇಕು. ಆ ಸರ್ಕ್ಯುಲೇಷನ್ನು ನಿಮಗೆ ಫೈರ್ ಎಲಿಮೆಂಟಿಂದ ಸಿಗುತ್ತೆ. ಹೇಗೆ ಸಿಗುತ್ತೆ? ಫಿಸಿಕಲ್ ಆಗಿ ನಿಮ್ಮ ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕಂದ್ರೆ ಎಮೋಷ್ನಲ್ ಆಗಿ ನೀವು ತುಂಬ ಖುಷಿಯಾಗಿ, ಆನಂದವಾಗಿ, ನಗ್ನಗ್ತಾ ಇರಬೇಕು. ತುಂಬ ಜನಕ್ಕೆ ದ ಬೆಸ್ಟ್ ಫುಡ್ ತಿಂತಾರೆ, ಬೆಸ್ಟ್ ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಆದರೂ ಖಾಲಿಯಿಂದ ನರಳ್ತಾರೆ. ಅದಕ್ಕೆ ಮೇನ್ ಕಾರಣ ಎಮೋಷ್ನಲಿ ಆಗಿ ಅವರು ತುಂಬ ಶೇರಿಂಗ್ ನೇಚರ್ ಇರಲ್ಲ, ಗಿವಿಂಗ್ ನೇಚರ್ ಇರಲ್ಲ, ಆ್ಯಂಡ್ ಹ್ಯಾಪಿನೆಸ್ನ ಶೇರ್ ಮಾಡಲ್ಲ. ಸೊ ಹಾಗಾಗಿ ನಿಮ್ಗೆ ಯಾಕೆ ಒಂದು 15 ವರ್ಷದಿಂದ 25 ವರ್ಷದ ತನಕ ಯಾವ ಕಾಯಿಲೆನೂ ಬರಲ್ಲ ಅಂತಂದರೆ ಅವಾಗ ತುಂಬ ಫ್ರೆಂಡ್ಸ್ ಇರ್ತಾರೆ ನಿಮಗೆ, ಅಲ್ವಾ? ಸೊ ಹಾಗಾಗಿ ಮೇಕ್ ಶೂರ್ ದಟ್ ಡೆಫಿನೆಟ್ ಆಗಿ ನಿಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ ಫ್ರೆಂಡ್ಸು ತುಂಬ ವೈಟಲ್ ರೋಲ್ ಪ್ಲೇ ಮಾಡ್ತಾರೆ. ತುಂಬ ಬೆಸ್ಟ್ ಫ್ರೆಂಡ್ಸನ್ನು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ. ಅಟ್ಲೀಸ್ಟ್ ಫಿಸಿಕಲ್ ಆಗಿಲ್ಲ ಅಂದ್ರೂ ವಿಡಿಯೋ ಕಾಲ್, ಫೇಸ್ಬುಕ್, ಸಮ್ವೇರ್ ಯು ಹ್ಯಾವ್ ಟು ಶೇರ್. ಸೊ ಐ ಹೋಪ್ ಇದೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಫಿಸಿಕಲ್ ಲೆವೆಲಲ್ಲಿ ಫೈನಲಿ ವಿ ಆರ್ ಆಲ್ ಹೀಲರ್ಸ್. ನಮ್ಮ ಫೈನಲ್ ಏನಪ್ಪ, ನಾವು ಯಾರು ನೋಡ್ತೇವೆ ಅವ್ರು ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರಬೇಕು ಅಂತಂದ್ರಿಗೇನಾಗಿ ಫಿಸಿಕಲ್ ಆಗಿ ಎಲ್ಲ ಆರ್ಗನ್ಸ್ಗೆ ಸರ್ಕ್ಯುಲೇಷನ್ ಬೇಕು. ಅದನ್ನ ಹೇಗೆ ತರ್ಬೋದು ನಾವು? ಅದು ನಮ್ಮ ದೇಹದಲ್ಲಿ ಆರ್ಟ್ ಎನರ್ಜಿ ಏನು ಕೆಲಸ ಮಾಡುತ್ತೆ ಜನರಲ್ ಆಗಿ ಗೊತ್ತು ನಮಗೆ. ಈವನ್ ಸೈನ್ಸಲ್ಲಿ ಓದಿರ್ತೀವಿ, ಆರ್ಟು ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ನ ಮೇಂಟೈನ್ ಮಾಡುತ್ತೆ. ಎಂಟೈರ್ ಸರ್ಕ್ಯುಲೇಷನ್ ಸಿಸ್ಟಮು ಆರ್ಟಿಂದ ಆಗುತ್ತಂತೆ. ಸ್ವಲ್ಪ ಇನ್ನು ಸ್ವಲ್ಪ ಡೀಪಾಗಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸೊ ಆರ್ಟು
ನಾಟ್ ಓನ್ಲಿ ಟು ದಿ ಬಾಡಿ, ಈವನ್ ಮೈಂಡಿಗೂ ಆ ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆಚಾರ ವಿಚಾರ ಆಲೋಚನೆ ಎಮೋಷನ್ಸು ಅದೆಲ್ಲದು ಕ್ರಿಯೇಟ್ ಆಗಬೇಕು ಅಂತಂದ್ರೆ ಮೈಂಡಲ್ಲಿ ಆಗುತ್ತೆ. ಬಟ್ ನಾವ್ಯಾಕೆ ಆರ್ಟ್ನ ಮದರ್ ಆಫ್ ಆಲ್ ಎಮೋಷನ್ಸ್ ಅಂತ ಕರಿತೀವಿ? ನಮ್ಮೆಲ್ರಿಗೂ ಗೊತ್ತು ತಾನೆ, ಯೋಚನೆಗಳು ಎಲ್ಲೇ ಆಗುತ್ತೆ? ಮೈಂಡಲ್ಲಿ. ಎಮೋಷನ್ಸ್ ಮೈಂಡಲ್ಲಿ. ಬಟ್ ಆರ್ಟ್ ಅಂತ ಯಾಕೆ ಕರಿತೀವಿ ನಾವು? ಎನಿ ಐಡಿಯಾ? ಆರ್ಟ್ನ ಮದರ್ ಆಫ್ ಆಲ್ ಎಮೋಷನ್ಸ್ ಅಂತ ಕರಿತೀವಿ. ಏನು ಕಾರಣ ಇರ್ಬೋದು ಅದಕ್ಕೆ? ಯಾಕೆ ಅಂತಂದ್ರೆ ನನಗೆ ನಿಮ್ಮ ಆರ್ಟ್ ಫಿಸಿಕಲ್ ಆಗಿ ಇಟ್ ಕಂಟ್ರೋಲ್ಸ್ ಯುವರ್ ಮೆಂಟಲ್ ಆಕ್ಟಿವಿಟೀಸ್ ಪ್ಲಸ್ ಬ್ಲಡ್ ಅಂಡ್ ಬ್ಲಡ್ ವೆಸಲ್ಸ್ ಮತ್ತೆ ಸ್ವೆಟಿಂಗ್, ಇದೆಲ್ಲದನ್ನು ಕಂಟ್ರೋಲ್ ಮಾಡೋದು ಆರ್ಟ್. ಸೊ ಫಸ್ಟ್ ವಿಲ್ ಸಿ ಹೌ ಇಟ್ ಕಂಟ್ರೋಲ್ಸ್ ದ ಮೆಂಟಲ್ ಆಕ್ಟಿವಿಟೀಸ್ ಅಂತ. ಮೆಂಟಲ್ ಆಕ್ಟಿವಿಟೀಸ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸನ್ನು ಸಪ್ಲೈ ಮಾಡೋದು ಯಾರು ಅಂತಂದ್ರೆ ಆರ್ಟ್. ದ ಮೆಟೀರಿಯಲ್ ಬೇಸಿಸ್ ಆಫ್ ಆಲ್ ಮೆಂಟಲ್ ಆಕ್ಟಿವಿಟೀಸ್ ಈಸ್ ಬ್ಲಡ್. ಅಂದರೆ ನೀವೇನೇ ಯೋಚನೆ ಮಾಡ್ಬೇಕಂದ್ರೆ ಮೈಂಡಿಗೆ ಬೇಕಾಗಿರೋದೇನೆಂದ್ರೆ ರಕ್ತ. ಆ ಒಂದು ರಕ್ತನ ಕೊಡೋರು ಯಾರು ಅಂದ್ರೆ ಆರ್ಟ್. ಸೊ ಆರ್ಟ್ ಇಂದ ಹೇಗೆ ಬ್ಲಡ್ ಅಂಡ್ ಚಿ ಫಿಸಿಯೋಲಾಜಿಕಲ್ ಆಗಿ ನೀವು ಮೈಂಡಿಗೆ ಹೋಗುತ್ತೋ ಅದೇ ತರ ಮೈಂಡ್ ವ್ಯತ್ಯಾಸ ಆಗುತ್ತೆ. ನಿಮ್ಗೆ ಅರ್ಥ ಆಗೋ ತರ ಐ ವಿಲ್ ಗಿವ್ ಯು ಫ್ಯೂ ಎಕ್ಸಾಂಪಲ್ಸ್. ತುಂಬಾ ಜನ ಇವತ್ತು ಕ್ಲಿನಿಕ್ಗೆ ಬಂದಾಗ ಹೇಳ್ತಾರೆ, ಸರ್ ತುಂಬಾ ಮರ್ತೋಗ್ಬಿಡ್ತೀನಿ ಸರ್, ತುಂಬಾ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ, ಏನೇನೋ ಯೋಚನೆಗಳು ಮೈಂಡಿಗೆ ಬರುತ್ತೆ, ಬರೀ ನೆಗೆಟಿವ್ ಥಾಟ್ಸೇ ಬರುತ್ತೆ. ಈ ತರ ಹೇಳೋದನ್ನ ಕೇಳಿದಿರಲ್ವಾ? ಈವನ್ ತುಂಬಾ ಸತಿ ನಮಗೂ ಫೀಲ್ ಆಗುತ್ತೆ ಆ ನೆಗೆಟಿವ್ ಥಿಂಕಿಂಗು, ಆಂಗ್ಸೈಟಿ, ಫಿಯರ್. ಅದಕ್ಕೆಲ್ಲ ಏನ್ ಕಾರಣ ಇರ್ಬೋದು? ನೀವು ಡಾಕ್ಟರ್ ತಾಗ ಹೋಗ್ಬಿಟ್ಟು, ಸರ್ ನನಗೆ ಭಯ ಆಗುತ್ತೆ, ಅದಕ್ಕೆ ಕಾರಣ ಹೇಳಿ ಅಂತ ನೀವು ಕೇಳಿದ್ರೆ ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ? ಒಂದ್ 4 ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸ್ಬಿಡ್ತಾರೆ. ಸುಮಾರು ಜನ ಅವ್ರು ನೋಡಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ. ಸಿಂಪಲ್ ಪ್ರಾಬ್ಲಮ್ಸಿಗೆ ವರ್ಷಾನ್ಗಟ್ಲೆ ಹೆವಿ ಸೆಡೇಟಿವ್ಸ್ ತಗೋತಿರ್ತಾರೆ. ಎಷ್ಟು ಹೆವಿ ಡೋಸೇಜ್ ಅಂದ್ರೆ ಕೈ ಕಾಲು ನಡುಗ್ತಿರ್ತಾವೆ ಹಿಂಗೆ. ಹೌದಾ ಇಲ್ವಾ? ಸಿಂಪಲ್ ಆಂಗ್ಸೈಟಿ, ಹಾರ್ಟ್ ಪಲ್ಪಿಟೇಷನ್, ಭಯ. ಯಾರಾದ್ರೂ ಇದ್ದೀರಾ ನಾನೊಂದು 3 ತಿಂಗಳು ಮೆಡಿಸಿನ್ ತೊಂಡೆ ವಾಸಿ ಆಗ್ಬಿಟ್ಟಿದ್ದೀನಿ ಅಂತ? ನೋ. ಸೈಕಾಟಿಸ್ಟ್ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಸೈಕಾಟಿಸ್ಟ್ ಏನ್ ಕೊಡ್ತಾರೆ? ಮಾತ್ರೆ ಕೊಡ್ತಾರೆ.
ಏನ್ ಮಾತ್ರೆ ಕೊಡ್ತಾರೆ? ನೀವು ಆ ಎಮೋಷನ್ಸ್ನ ಫೀಲ್ ಆಗದೆ ಇರೋ ಥರ, ಆ ನರ್ವ್ಸ್ ಆ ಸೆನ್ಸೇಷನ್ ಆಗದೆ ಇರೋ ಥರ ಬ್ಲಾಕ್ ಕ್ರಿಯೇಟ್ ಮಾಡ್ತಾರೆ. ಇಟ್ಸ್ ಲೈಕ್ ಎ ಪೇನ್ ಕಿಲ್ಲರ್. ಪೇನ್ ಕಿಲ್ಲರ್ ಏನ್ ಮಾಡುತ್ತೆ? ಫಿಸಿಕಲ್ ಆಗಿ ಪೇನ್ ನ ಸೆನ್ಸೇಷನ್ ಆಗೋದನ್ನ ತಡೆಯುತ್ತೆ. ಸೊಂಟ ನೋವು, ತಲೆನೋವು, ಪೇನ್ ಕಿಲ್ಲರ್ ತಗೊಂಡ್ರೆ ಏನಾಗುತ್ತೆ? ಸೆನ್ಸ್ ಆಗಲ್ಲ. ಅದೇ ತರ ಡಿಪ್ರೆಷನ್ ಅಲ್ಲಿರೋರು, ಆಂಗ್ಸೈಟಿ, ಫಿಯರ್, ನೆಗೆಟಿವ್ ಥಿಂಕಿಂಗ್, ಈ ಥರದವ್ರೆಲ್ಲರೂ ನೀವು ಡಾಕ್ಟರ್ ತಾಗ ಹೋದಾಗ ಅದನ್ನ ವಾಸಿ ಮಾಡೋದು ಹೇಗೆ? ಅದನ್ನ ವಾಸಿ ಮಾಡ್ಬೇಕಂದ್ರೆ ಫಸ್ಟ್ ಕಾರಣ ಗೊತ್ತಿರಬೇಕು. ಅದು ಯಾಕೆ ಬಂತು? ಇದು ಯಾವುದರ ಒಂದು ಅವಗಾಹನೆ ಡಾಕ್ಟರ್ಸಿಗಿರಲ್ಲ. ತುಂಬಾ ಟ್ರಾಜಿಡಿ ಇದು. ನಾವು ಯಾವ ಡಾಕ್ಟರ್ನ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಆಸ್ ಎ ಹೀಲರ್ ತುಂಬಾ ಇನ್ಸಿಡೆಂಟ್ಸ್ನ, ತುಂಬಾ ಪೇಷಂಟ್ನ ತುಂಬಾ ಹತ್ತಿರದಿಂದ ನೋಡಿ ಹೇಳ್ತಿರೋದು. ಹತ್ತರಲ್ಲಿ 3 ಸೈಕಾಲಜಿಕಲ್ ಡಿಸಾರ್ಡರ್ಸ್ ಇಂದ ಸಫರ್ ಆಗ್ತಿದ್ದಾರೆ ಇವತ್ತು. ನಾವಿಲ್ಲಿ 300 ಜನ ಇದ್ದೀವಿ ಅಂದ್ರೆ ಮಿನಿಮಮ್ ಒಂದು 50-60 ಜನ ಆದ್ರೂ ಇರ್ತೀವಿ ಆ ಇಶ್ಯೂಸ್. ಸಮ್ಮಾರ್ ಅದರ್ ಡೇ ಫೀಲ್ ಆಗ್ತೀವಿ. ಕೆಲವ್ರಿಗೆ ಅದು ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನಾವು ಕೆಲವೊಂದು ಹೆಸರು ಕೊಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಬೈಪೋಲಾರ್ ಡಿಸಾರ್ಡರ್ಸು, ಡಿಪ್ರೆಷನ್ನು, ಆಂಗ್ಸೈಟಿ, ಉದ್ವೇಗ, ಈ ತರ ಹೇಳಿ ಜಸ್ಟ್ ಸೆಡೇಟಿವ್ಸ್ ಕೊಟ್ಬಿಡ್ತೀವಿ. ಎಷ್ಟೋ ವರ್ಷ, ಎಷ್ಟೋ ದಿನಗಳ ಕಾಲ ಅದನ್ನು ತಗೋತಾನೇ ಹೋಗ್ತೀವಿ, ವಾಸಿ ಅಂತ ಇರಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಈ ಪೇನ್ ಕಿಲ್ಲರ್ ಇಂದ ಹೆಂಗೆ ಎಲ್ಲಾ ಪೇನ್ ಬ್ಲಾಕೇಜ್ ಆಗುತ್ತಲ್ವಾ, ಈ ಸೈಕ್ಯಾಟ್ರಿಕ್ಸ್ ಡ್ರಗ್ಸ್ ತಗೊಳ್ತಾ ಅವರು, ನೀವು ಕೆಲವೊಂದು ಎಮೋಷನ್ನ ತುಂಬಾ ಅತಿಯಾಗಿ, ಕೆಲವೊಂದು ಎಮೋಷನ್ಸ್ನ ತುಂಬಾ ಲೋ ಆಗಿ ಫೀಲ್ ಆಗ್ತಿರ್ತೀರ. ಯಾವಾಗ ಸೆಡೇಟಿವ್ಸ್ ಕೊಡ್ತಿರೋ, ಯು ಆರ್ ನಾಟ್ ಫೀಲಿಂಗ್ ಎಮೋಷನ್ಸ್. ತುಂಬಾ ಗಾಬರಿ ಆಗುತ್ತೆ ಅಂದ್ರೆ ಒಂದು ಆಂಟಿ ಆಂಗ್ಸೈಟಿ ಮಾತ್ರೆ ಕೊಡ್ತಾರೆ ಡಾಕ್ಟರ್, ಅಲ್ವಾ? ನೀವು ಅದು ತಗೊಂಡಾಗ ನಿಮ್ ಆಂಗ್ಸೈಟಿ ಮಾತ್ರ ಕಡಿಮೆ ಆಗಲ್ಲ, ಬೇರೆ ಎಮೋಷನ್ಸ್ ಫೀಲ್ ಆಗಲ್ಲ. ನಮ್ ಜೀವನ ಎಲ್ಲ ಇರೋದು ಎಮೋಷನ್ಸ್ ಇಂದ ಅಲ್ವಾ? ಆ ಎಮೋಷನ್ಸ್ ಇಲ್ಲ ಅಂದ್ರೆ ಇನ್ನೇನು? ಇವನ್ ನಾವು ನಾಯಿನ ಸಾಕೋತೀವಿ, ಹಸುನ್ ಸಾಕೋತೀವಿ, ಬೆಕ್ಕನ್ ಸಾಕೋತೀವಿ. ಯಾಕೆ ಹೇಳಿ? ದೇ ಹ್ಯಾವ್ ಎಮೋಷನ್ಸ್. ನಾನು ಓದಲಿಗೆಲ್ಲ ನಾಯಿ ಬರುತ್ತೆ, ನಾನು ಓದಲಿಗೆಲ್ಲ ಬೆಕ್ಕು ಬರುತ್ತೆ, ನಾನು ಹಾಕಿದ್ ತಿನ್ನುತ್ತೆ. ನನ್ಗೇನಾರು ಆದ್ರೆ ಅದು ಡಲ್ ಆಗುತ್ತೆ. ತುಂಬಾ ಜನ ಮನೇಲಿ ನಾಯಿ ಸಾಕ್ತಿವಿ, ಯಾಕೆ ಹೇಳಿ? ದಿರ್ ಇಸ್ ಎಮೋಷನಲ್ ಬಾಂಡಿಂಗ್. ಅದಕ್ಕೂ ನಮಗೆ ಆ ಒಂದು ಬಾಂಡಿಂಗ್ ಇರುತ್ತೆ. ನೀವು ಸಾಕ ನಾಯಿಗೆ ಅಷ್ಟು ಕೇರ್ ಮಾಡಿ ಸಾಕ್ತಿರಲ್ವಾ, ಎಮೋಷನಲ್ ಬಾಂಡಿಂಗ್ ಅಂತೇಳಿ. ಅದೇ ನಿಮ್ಮ ಮಕ್ಕಳು, ತಂದೆ, ಗಂಡ, ತಾಯಿ, ಫ್ರೆಂಡು, ಈ ತರ ಎಮೋಷನಲ್ ಆಗಿ ಬ್ಲಾಕೇಜ್ ಆಗಿದ್ದಾರೆ ಅಂತಂದ್ರೆ, ನಾವ್ ಹೇಗಂದ್ರೆ ಜಸ್ಟ್ ಅವರಿಗೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ಮಾತ್ರೆ ಕೊಟ್ಟು ಮರ್ತ್ ಬಿಡ್ತೀವಿ. ಸುಮಾರು ಜನ ಪೇಷಂಟ್ಸ್ ನಾವು ಕ್ಲಿನಿಕಲ್ಲಿ ನೋಡ್ತೀವಲ್ವಾ, ಹೌದೇ ಫೀಲ್ ಅಂತಂದ್ರೆ ಸ್ಲೋ ಆಗಿ. ಸೊ ನೀವು ಕಾರಣ ಗೊತ್ತಿಲ್ಲದ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸರ್ ಯಾವ ಕಲರ್ ಹಾಕ್ಲಿ ಸರ್, ಯಾವ ಪಾಯಿಂಟ್ ಹಾಕ್ಲಿ ಸರ್? ಪಾಯಿಂಟ್ ಮೇ ವರ್ಕ್ ಮೇ ನಾಟ್, ಬಟ್ ನಿಮಗೆ ಲಾಜಿಕ್ ಗೊತ್ತಿದ್ರೆ ಈ ಕಡೆ ಯಾವುದೋ ದಾರಿಯಿಂದ ವಾಸಿ ಮಾಡ್ಬೋದು. ಸುಮಾರು ಜನ ನಮ್ಮ ಹತ್ರ ಒಂದು 6 ತಿಂಗಳು, ವರ್ಷ ಬಂದು ಹೋಗ್ತಾ ಇದ್ದಾರೆ ಕ್ಲಿನಿಕ್ಕಿಗೆ ಅಂತಂದ್ರೆ, ಒಂದು ಕಾಮನ್ ಅಬ್ಸರ್ವೇಷನ್ ಇರುತ್ತೆ. 1 ಸತಿ 2 ಸತಿ ಬಂದು ಹೋದ್ರೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸುಮಾರು ಜನ ಪೇಷಂಟ್ ಇವಾಗ ನಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಸುಮಾರು ಜನ ಸುಮಾರು ತಿಂಗಳು, ಸುಮಾರು ವರ್ಷ ಬರ್ತಾರೆ.
ಅವರೊಂದು ಕಾಮನ್ ಹೇಳ್ತಾರೆ, ಸರ್ ಮುಂಚೆಕ್ಕಿಂತ ನಾನು ಎಮೋಷ್ನಲಿ ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ಸೆನ್ಸಿಂಗ್ ಬೆಟರ್. ಮೊದಲು ಸುಮಾರು ಜನ ಎಸ್ಪೆಷಲಿ ಗಂಡಂದ್ರು ಬಂದು ಥ್ಯಾಂಕ್ಸ್ ಹೇಳ್ತಾರೆ. ಸೊ ನಿಮ್ಮ ಹತ್ರ ಬಂದಾಗಲಿಂದ ನಾನು ಹೆಂಡತಿ ಕೂಗಾಡೋದು ಚೇರಾಡೋದಿಲ್ಲ ಸರ್, ಚೆನ್ನಾಗಿದ್ದಾಳೆ ಸರ್. ಇಟ್ಸ್ ನಿಜ. ಅವ್ರು ಹೇಳಿದ್ಮೇಲೆ ನಗು ಬರುತ್ತೆ ನಮಗೆ. ಯಾಕೆ ಅಂತಂದ್ರೆ, ಸೊ ದೆರ್ ಈಸ್ ಎ ಎನರ್ಜಿ ಇಂಬ್ಯಾಲೆನ್ಸ್. ಅದು ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ನೋಡಿ, ತುಂಬಾ ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ, ತುಂಬಾ ಜೋರಾಗಿ ಚೀರ್ತಾರೆ, ಚಿಕ್ಕ ಮಾತಿಗೆ ತುಂಬಾ ಡಿಪ್ರೆಸ್ಡ್ ಆಗ್ತಾರೆ, ಅದರಿಂದ ಆಚೆ ಬರೋಕ್ಕೆ ವಾರಗಳ ಕಾಲ ಟೈಮ್ ತಗೋತಾರೆ. ಇದೆಲ್ಲ ಯಾಕಾಗುತ್ತೆ? ನೀವು ಇದನ್ನೆಲ್ಲ ನಾವು ಕೆಮಿಕಲ್ಸ್ ಇಂದ ಡಿಫೈನ್ ಆಗಲ್ಲ. ಡಾಕ್ಟರ್ ತಗೋದ್ರೆ ನಿನ್ಗೆ ಸೆರೋಟಿನ್ ಕಮ್ಮಿ ಇದೆ, ಅದು ಕಮ್ಮಿ ಇದೆ, ಇದೆ. ಇಟ್ಸ್ ನಾಟ್. ಆ ಕೆಮಿಕಲ್ ಕೊಟ್ಟರು ರೆಡಿ ಆಗಲ್ಲ. ದೇರ್ ಇಸ್ ಎ ಬಿಹೈಂಡ್ ಇಟ್ ಸಮಥಿಂಗ್. ಕೆಮಿಕಲ್ಸ್ಗಿಂತ ಹಿಂದಕ್ಕೆ ಇನ್ನೊಂದೇನೋ ಇದೆ ನಮ್ಮ ದೇಹಕ್ಕೆ. ಏನದು? ಸಮಥಿಂಗ್ ಇಸ್ ದೇರ್. ಇಟ್ ಈಸ್ ರನ್ನಿಂಗ್ ಯುವರ್ ಮೈಂಡ್. ಇವನ್ ಎಲ್ಲಾ ಆರ್ಗನ್ಸ್ ಅನ್ನ ರಿಪ್ಲೇಸ್ ಮಾಡ್ತಾರೆ ಡಾಕ್ಟರ್ಸ್. ಮೆಡಿಕಲ್ ಸೈನ್ಸ್ ಇಷ್ಟು ಅಡ್ವಾನ್ಸ್ ಆದ್ರೂ ಬ್ರೈನ್ ಬಗ್ಗೆ ತುಂಬಾ ಕಡಿಮೆ ಗೊತ್ತು. ಬ್ರೈನ್ ಬಗ್ಗೆ ತುಂಬಾ ಕಡಿಮೆ ಗೊತ್ತು. ಬೇಕಾದ್ರೆ ಹಾರ್ಟು, ಕಿಡ್ನಿ, ಲಿವರು ಎಲ್ಲದನ್ನು ರಿಪ್ಲೇಸ್ ಮಾಡ್ತಾರೆ, ಬ್ರೈನ್ ಟಚ್ ಮಾಡಲ್ಲ. ಇಟ್ಸ್ ಅನ್ನೋನ್. ಸೊ ಇವತ್ತಿನ ಕ್ಲಾಸಲ್ಲಿ ಆ ಒಂದು ಬ್ರೈನ್ ಬಗ್ಗೆ, ಇನ್ ಕೋರಿಲೇಷನ್ ವಿತ್ ಆರ್ಟ್. ಆಕ್ಚುಲಿ ನಾವು ಕಲಿತಾ ಇರೋದು ಆರ್ಟ್ ಮೆರಿಡಿಯನ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಬಟ್ ಇಟ್ ಹ್ಯಾಸ್ ಎ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಮೈಂಡ್. ಹೇಗೆ ನಿಮ್ಮ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಇದು ಗೊತ್ತಾದ್ರೆ ನಿಮ್ಮ ಸುತ್ತಮುತ್ತ ಸುಮಾರು ಜನ ಈ ತರ ಇಶ್ಯೂಸ್ ಇಂದ ಸಫರ್ ಆಗ್ತಿರ್ತಾರೆ, ಅವ್ರನ್ನ ನೀವು ವಾಸಿ ಮಾಡ್ಬೋದು. ಒಂದು ಮೇನ್ ಪ್ರಿನ್ಸಿಪಲ್ ಇನ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತಂದ್ರೆ, ಬ್ರೈನ್ ಇಸ್ ಎ ನಾಟ್ ವೈಟಲ್ ಆರ್ಗನ್. ಬ್ರೈನು ವೈಟಲ್ ಆರ್ಗನ್ ಅಲ್ಲ. ಅದಕ್ಕೆ ಅಂತ ಒಂದು ಮೆರಿಡಿಯನ್ ಇಲ್ಲ. ಬಟ್ ಇಟ್ ಈಸ್ ರನ್ನಿಂಗ್ ವಿತ್ ಆರ್ಟ್ ಅಂಡ್ ಪೆರಿಕಾರ್ಡಿಯಂ ಮೆರಿಡಿಯನ್ಸ್. ಇವಾಗ ನಾವು ಆರ್ಟ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೇಕು ಅಂದ್ರೆ, ಒಂದು ಎನರ್ಜಿ ಹೇಳ್ಬೇಕಂದ್ರೆ ಫೈರ್ದು ತಗೋತೀವಿ. ಲಿವರ್ ಹೇಗಿದೆ ಅಂತ ಹೇಳ್ಬೇಕು ಅಂತಂದ್ರೆ ಎಲ್ಲಾ ವಿಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ತಗೋತೀವಿ ಅಲ್ವಾ? ಅದೇ ತರ ಸ್ಪ್ಲೀನು, ಸ್ಟಮಕ್ ಹೇಗೆ ಕೆಲಸ ಮಾಡುತ್ತೆ, ಅದರದ್ದು ಉದ್ದೇಶ ಏನು, ಅದರಿಂದ ನಮ್ಗೇನು ಉಪಯೋಗ, ಅದರದ್ದು ರೂಲ್ ಏನು ಅಂತಂದ್ರೆ ಆ ಪೃಥ್ವಿದ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ. ಬೇರೆ ಬೇರೆ ಎನರ್ಜಿ ಬೇರೆ ಬೇರೆ ಆರ್ಗನ್ಸಿಗೆ ಅಲೋಕೇಟ್, ಕೋರಿಲೇಷನ್. ಬಟ್ ಬ್ರೈನಿಗೆ ಅಂತೇಳಿ ಯಾವ ಎಲಿಮೆಂಟ್ ಇಲ್ಲ, ಎನರ್ಜಿನೂ ಇಲ್ಲ. ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಇಟ್ ಇಸ್ ಅ ಜಂಕ್ಷನ್ ಆಫ್ ನರ್ವ್ಸ್. ಬ್ರೈನ್ ಅನ್ನೋದು ಅದು ಒಂದು ಜಂಕ್ಷನ್. ಅದು ನೀವು ಸುಮಾರು ರೋಡ್ಗಳು ನೋಡಿರ್ತೀರಲ್ವಾ, ರೋಡ್ ಜಂಕ್ಷನ್. ಫಾರ್ ಎಕ್ಸಾಂಪಲ್ ಹೆಬ್ಬಾಳ ಫ್ಲೈಓವರ್ ಬೆಂಗಳೂರಲ್ಲಿ. ಓಕೆ, ಕಾರ್ಪೊರೇಷನ್ ಸರ್ಕಲ್, ನೈಸ್ ಸರ್ಕಲ್, ನೈಸ್ ರೋಡ್. ಆ ಜಂಕ್ಷನ್ಗೆ ತುಂಬಾ ಮಹತ್ವ ಇರುತ್ತೆ. ಯಾಕೆ ಹೇಳಿ? ಅಲ್ಲಿಂದನೇ ಎಲ್ಲಾ ಕಡೆಗೆ ಹೋಗೋದು, ಅಲ್ಲಿಂದನೇ ಅಲ್ಲಿಗೆ ಎಲ್ಲಾ ಕಡೆಯಿಂದ ಬರೋದು. ಇವಾಗ ಈ ರೋಡ್ ಎಲ್ಲಿಗೆ ಹೋಗುತ್ತಪ್ಪ? ತುಮಕೂರಿಗೆ. ಈ ರೋಡ್ ಎಲ್ಲಿಗೆ ಹೋಗುತ್ತಪ್ಪ? ಮೈಸೂರಿಗೆ. ಆ ರೋಡಿಗೆ ಆ ಊರದೊಂದು ಪ್ರಾಮುಖ್ಯತೆ ಇದೆ. ಇದು ಮೈಸೂರು ರೋಡ್. ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಡಿಸ್ಟೆನ್ಸ್, ಆ ರೋಡ್ ಹೇಗಿದೆ, ಎಷ್ಟು ಟೋಲು,
ಆ ಜನ ಹೇಗಿದ್ದಾರೆ, ಎಲ್ಲವುದು ದರ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ತುಮಕೂರು ರೋಡ್, ಬಳ್ಳಾರಿ ರೋಡ್, ಹುಬ್ಳಿ ರೋಡ್, ಬಟ್ ಆ ಜಂಕ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ. ಜಂಕ್ಷನ್ ಯಾವ ಊರಿಗೆ ಹೋಗುತ್ತೆ, ಏನಿರಲ್ಲ. ಆ ಜಂಕ್ಷನಾಗ ಒಂದೆರಡು ಟೀ ಅಂಗಡಿ ಇರ್ಬೋದು ಅಷ್ಟೆ, ಅದು ಬಿಟ್ಟು ಏನಿರಲ್ಲ ಅಲ್ಲಿ. ನಿಮ್ ಬ್ರೇನ್ ರೂಲ್ ಅದೇ ತರನೇ. ಅದಕ್ಕೆ ಎನರ್ಜಿ ಅಂಡ್ ಮೆರಿಡಿಯನ್ ಇಲ್ಲ, ಬಟ್ ಅದು ಈ ಎಲ್ಲಾ ರೋಡ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಇರುತ್ತೆ. ಆ ಜಂಕ್ಷನ್ ಹೇಗಿರುತ್ತೆ ಅಂತಂದ್ರೆ, ಎಲ್ಲಾ ರೋಡುದು ಜನ ಅಲ್ಲಿ ಕಲಿತಾರಲ್ವಾ. ಒಂದು ಆಂಧ್ರದಿಂದ ರೋಡ್ ಬರುತ್ತೆ, ಒಂದು ತಮಿಳ್ನಾಡಿಂದ ಬರುತ್ತೆ, ಒಂದು ಗೋವಾದಿಂದ ಬರುತ್ತೆ. ಆ ಜಂಕ್ಷನ್ ಇತ್ತು ಅನ್ಕೊಳ್ಳಿ, ಅಲ್ಲಿ ಎಲ್ಲಾ ಭಾಷೆ ಮಾತಾಡೋರು ಜನ ಇರ್ತಾರೆ, ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ ಜನನೂ ಇರ್ತಾರೆ ಅಲ್ವಾ. ಅದೇ ತರ ನಿಮ್ ಬ್ರೇನ್ ವೈಟಲ್ ಆರ್ಗನ್ ಅಲ್ಲ ಅಂದ್ರೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಕಾರ ಅದು ಎಲ್ಲಾ ಆರ್ಗನ್ ಗುಣನ ಅದರಲ್ಲಿ ಸೇರಿಸ್ಕೊಂಡಿಟ್ಟಿದೆ. ಪ್ಲಸ್ ಎಲ್ಲಾ ರೋಡನ್ನ ಬ್ಲಾಕ್ ಮಾಡೋ ಕೆಪಾಸಿಟಿ ಅದಕ್ಕಿರುತ್ತೆ. ಇವಾಗ ಒಂದು ಜಂಕ್ಷನ್ ಅಲ್ಲಿ 10 ರೋಡ್ ಕಲಿತೇವೆ ಅಂದ್ರೆ ಆ ಜಂಕ್ಷನ್ ಬ್ಲಾಕ್ ಮಾಡಿದ್ರೆ ಸಾಕು, ಎಲ್ಲಾ ರೋಡನ್ನ ಮುಚ್ಚೋದ್ ಬೇಕಾಗಿಲ್ಲ. ಸುಮಾರು ಕಡೆ ಪ್ರೊಟೆಸ್ಟ್ ಮಾಡೋರು ಎಲ್ಲಿ ಮಾಡ್ತಾರೆ ಹೇಳಿ, ಜಂಕ್ಷನ್ ಅಲ್ಲಿ ಮಾಡ್ತಾರೆ. ಅದ್ ಬ್ಲಾಕ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ಬ್ಲಾಕ್ ಆಗುತ್ತೆ. ಅದೇ ತರ ಮೈಂಡ್, ನೀವು ಇಲ್ಲಿ ಬ್ಲಾಕ್ ಆದ್ರೆ ಅನ್ಕೊಳ್ಳಿ, ಹೋಲ್ ಬಾಡಿ ಬ್ಲಾಕ್ ಆಗುತ್ತೆ. ಅದೇ ತರ ಇಂಡಿವಿಜುವಲ್ ರೋಡ್ ಬ್ಲಾಕ್ ಆದ್ರೂ ಜಂಕ್ಷನ್ ತೊಂದರೆ ಆಗುತ್ತೆ. ಇಟ್ಸ್ ಎ ಟೂ ವೇ. ಬಾಡಿ ತೊಂದರೆ ಆದ್ರೆ ಮೈಂಡಿಗೆ ತೊಂದರೆ ಆಗುತ್ತೆ, ಮೈಂಡಿಗೆ ಪ್ರಾಬ್ಲಮ್ ಆದ್ರೆ ಬಾಡಿಗೂ ಪ್ರಾಬ್ಲಮ್ ಆಗುತ್ತೆ. ಇವತ್ತು ನಿಮ್ಮಲ್ಲಿ ಸುತ್ತಮುತ್ತ ಸುಮಾರು ಜನ ಮಾನಸಿಕ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ರೋಡಿಂದ ಎನರ್ಜಿ ಸಪ್ಲೈ ಇರಲ್ಲ, ಏನೋ ಪ್ರಾಬ್ಲಮ್ ಇರುತ್ತೆ, ಸುಮ್ಮನೆ ಆಗಲ್ಲ ಅದು. ಸೊ ಇವತ್ತಿನ ಕ್ಲಾಸಲ್ಲಿ ಅದು ಹೇಗೆ ಅಂತ ನೋಡೋಣ. ನಿಮ್ಮ ಆರ್ಟ್ದ ಎಲ್ಲಾ ಎನರ್ಜಿ ಬ್ರೈನಿಗೆ ರೀಚ್ ಆಗುತ್ತೆ. ಹೇಗೆ ರೀಚ್ ಆಗುತ್ತೆ ಅಂತೇಳಿ ಅದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಆರ್ಟ್ ಬ್ಲಡ್ ಮೇಲೆ. ಇಟ್ ಡಿಪೆಂಡ್ಸ್ ಆನ್ ಆರ್ಟ್ ಬ್ಲಡ್. ಆ ಬ್ಲಡ್ ಯಾವ ತರ ಕೊಡುತ್ತೆ ಅನ್ನೋದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಡಿವಿಜುವಲ್ ಆರ್ಗನ್ಸ್. ಫಾರ್ ಎಕ್ಸಾಂಪಲ್, ಲಿವರ್ ಅಂಡ್ ಗಾಲ್ ಬ್ಲಾಡರ್. ನಿಮ್ಮ ಲಿವರ್ ಎನರ್ಜಿ ಎಲ್ಲಾ ಬ್ಲಡ್ ಅದು ಕೊಡೋದು ಯಾರಿಗೆ ಅಂದ್ರೆ ನೆಕ್ಸ್ಟ್ ಸನ್ನಿಗೆ. ನಿಮ್ಮ ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ರಿ, ನಿಮ್ಮ ಬಾಡಿನಲ್ಲಿ ಮ್ಯಾಕ್ಸಿಮಮ್ ಬ್ಲಡ್ ಯಾರ ಹತ್ರ ಇರುತ್ತೆ, ಲಿವರ್ ಅಲ್ಲಿ 1.25 ಲೀಟರ್ ಇರುತ್ತೆ, 1.2 ಲೀಟರ್ಸ್. ಅದು ಬ್ಲಡ್ ಅನ್ನ ಗವರ್ನ್ ಮಾಡುತ್ತೆ, ಯಾರಿಗೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು. ಯಾಕಂದ್ರೆ ಯಾರ ಹತ್ರನೂ ಅಷ್ಟು ಹಾಕಿಲ್ಲ. ಈ ವಿಲ್ ರೂಲ್ ದ ಬ್ಲಡ್. ಬ್ಲಡ್ ಅಲ್ಲಿ ಯಾವ ಕ್ಯಾರೆಕ್ಟರ್ನ ರೂಲ್ ಮಾಡುತ್ತೆ ಅಂದ್ರೆ ಸ್ಪೀಡನ್ನ. ವಿಂಡ್ ಅಂದ್ರೆ ಏನು,
ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಜಸ್ಟ್ ಇನ್ನೊಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಸ್ಪೀಡ್. ವಿಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಗಾಡಿ ಹಿಂದೆ ಕೂತ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೂತ್ಕೊಳಲ್ಲ ನೀವು. ಆ ಥರ ಎರ್ರಾಬಿರಿ ಹೊಡಿತಿರ್ತಾರೆ. ಸ್ಪೀಡ್, ವಿಂಡ್ ಅಂದ್ರೇನೆ ಸ್ಪೀಡ್. ಮಕ್ಕಳು 0 to 12 years ಅವ್ರ ಸ್ಪೀಡ್ ಹೆಂಗಿರುತ್ತೆ? ಒಂದು 10 ರೂಪಾಯಿ ಕೊಟ್ಟು ಅಂಗಡಿಯಲ್ಲಿ ಏನಂತ ತಗೊಂಬನ್ನಿ ಅಂದೆ ಓಡಿ ಬರ್ತಾರೆ. ಯಾಕೆ ಅಂದ್ರೆ ವಿಂಡ್. ಕೆಲವು ದೊಡ್ಡರಾದ್ರೂ ಓಡೋಗ್ತಾರೆ, ಯಾಕಂದ್ರೆ ವಿಂಡ್ ಇರುತ್ತೆ ಅಷ್ಟೆ. ಸೊ ನಿಮ್ಮಲ್ಲಿ ಆ ವಿಂಡ್ ಎನರ್ಜಿ ನಿಮ್ಮ ದೇಹ, ನಿಮ್ಮ ಕೈಕಾಲುಗಳು, ನಿಮ್ಮ ಮೈಂಡ್ದು, ಅದ್ರದ್ದು ಮಾತ್ರ ವಿಂಡ್ನ ಆ ಸ್ಪೀಡನ್ನ ಗವರ್ನ್ ಮಾಡಲ್ಲ. ಈವನ್ ಬ್ಲಡ್ ಸ್ಪೀಡನು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆ ಸ್ಪೀಡು, ಅದು ಸಣ್ಣ ಆರ್ಗನ್ ಯಾವುದು? ಲಿವರ್ ಸಣ್ಣ ಯಾವುದು? ಹಾರ್ಟ್. ಹಾರ್ಟಿಗೆ ಕೊಡುತ್ತೆ. ಮೇನ್ಲಿ ಇಟ್ ಗವರ್ನ್ಸ್ ದ ವಿಂಡ್. ವಿಂಡ್ ಅಂತಂದ್ರೆ ಸ್ಪೀಡ್. ಯಾವಾಗ ಆ ಲಿವರ್ ಅಲ್ಲಿ ಎನರ್ಜಿ ವ್ಯತ್ಯಾಸ ಆಗುತ್ತೋ, ಹಾರ್ಟ್ ಬ್ಲಡ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ದ ಸೇಮ್ ಹಾರ್ಟ್ ಬ್ಲಡ್ ಯಾವಾಗ ವ್ಯತ್ಯಾಸ ಆಗುತ್ತೋ ದಟ್ ರಿಪ್ಲಿಕೇಟ್ಸ್ ಯುವರ್ ಬ್ರೈನ್. ತುಂಬಾ ಜನಕ್ಕೆ ಕಾಯಿಲೆ ಎಲ್ಲಿರುತ್ತೆ ಅಂತಂದ್ರೆ ಲಿವರ್ ಅಲ್ಲಿ ಇರುತ್ತೆ. ಬಟ್ ಎಫೆಕ್ಟ್ ಎಲ್ಲಿ ಗೊತ್ತಾಗ್ತಿರುತ್ತೆ? ಹಾರ್ಟ್ ಅಲ್ಲಿ ಗೊತ್ತಾಗುತ್ತೆ, ಬ್ರೈನ್ ಅಲ್ಲಿ ಗೊತ್ತಾಗುತ್ತೆ. ಕೆಲವರಿಗೆ ಹಾರ್ಟ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, ಲೈಕ್ ಎ ಪಲ್ಪಿಟೇಷನ್. ನಿಮ್ಮ ಹಾರ್ಟ್ 90, 100 ಆ ಥರ ಸ್ಪೀಡ್ ಆಗ್ತಿರುತ್ತೆ, ಬಿಕಾಸ್ ಆಫ್ ವಿಂಡ್. ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತಂದ್ರೆ, ವಿಂಡ್ ಜಾಸ್ತಿ ಆದಾಗ ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ತುಂಬಾ ಕೋಪ, ತುಂಬಾ ಇರಿಟೇಷನ್, ತುಂಬಾ ಅವಸರ, ಅರ್ಜೆಂಟ್, ತುಂಬಾ ಆರೋಗ್ಯಂಟ್, ತುಂಬಾ ಹೋಪ್ಲೆಸ್. ಯಾವಾಗಾದ್ರೂ ಏನಾನ ಅನ್ಕೊಂಡ್ರೆ ಅದು ಆಗ್ಬಿಡ್ಬೇಕು, ಆಗಿಲ್ಲ ಅಂದ್ರೆ ಸಾಕು ಜುರ್ರ್ ಅಂತ. ಇದು ನಾರ್ಮಲಿ ನಮ್ಮ ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಲ್ವ, ಇಲ್ಲೇ ಪಿತ್ತ ನೆತ್ತಿಗೇರತನ ಅಂತ ಕೇಳಿದಿರಾ? ತುಂಬಾ ಜನ ತುಂಬಾ ಕೋಪ ಮಾಡ್ಕೋತಾ ಇದ್ರೆ ಅವ್ರಿಗೆ ಹೇಳ್ತೀವಿ, ಇಲ್ಲೇ ಪಿತ್ತ ನೆತ್ತಿಗೇರತ್ತೆ ಹಂಗ್ ಮಾಡ್ತೀಯ ಅಂತ, ಮಳ್ಳತ್ತತ್ತ ನಿನಗೆ ಅಂತೀವಿ. ಪಿತ್ತ ಅಂದ್ರೆ ಪಿತ್ತ ಜನಕಾಂಗ ಅಂದ್ರೆ ಬೈಲ್ ಜ್ಯೂಸ್. ಆ ಬೈಲ್ ಜ್ಯೂಸ್ ಸೆಕ್ರೀಷನ್ ಎಕ್ಸಸ್ ಆದಾಗ ನಿಮಗೆ ಜರ್ರ ಅಂತ ರೈಸ್ ಆಗುತ್ತೆ. ಚಿಕ್ಕ ಪುಟ್ಟದಕ್ಕೂ ತುಂಬಾ ಕೋಪ ಮಾಡ್ಕೋತೀರಾ, ತುಂಬಾ ಬೈತೀರಾ, ಅರಚ್ತೀರಾ, ಕಿವ್ತೀರಾ, ತುಂಬಾ ಶೌಟಿಂಗ್. ಕೆಲವರಾದ್ರೆ ಪರಿಚಿ ಬಿಡ್ತಾರೆ, ಅಷ್ಟೊಂದು ಆರೋಗ್ಯಂಟ್ ಆಗಿರ್ತಾರೆ. ಕೋಪ ಅನ್ನೋದು ಮೂಗಿನ ತುದಿ ಮೇಲೆ ಇರುತ್ತೆ. ಹಾಗಾಗಿ ಇವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಮೈಂಡಲ್ಲೆಲ್ಲ. ಮೈಂಡ್ ನೀವು ಅವ್ರಿಗೆ, ತುಂಬಾ ಜನ ಮಕ್ಕಳು ಬರ್ತಾರೆ, ಒಂದು 5 ವರ್ಷ, 6 ವರ್ಷ, 8 ವರ್ಷ, ಅವರು ತುಂಬಾ ಹೈಪರ್ ಆಕ್ಟಿವ್ ಇದ್ದಾರೆ ಅಂತೇಳಿ ಅವ್ರಿಗೂ ಸೆಡೇಟಿವ್ ಕೊಡ್ತಾರೆ. ಕುಂತಲ್ ಕುಂದ್ರಲ್ಲ, ನಿಂದ್ರಲ್ಲ, ಎಲ್ಲರನ್ನ ಆ ಕೀಟ್ಲೆ ಮಾಡ್ತಿರ್ತಾರೆ. ಅದಕ್ಕೆ
ಟೀಚರ್ ಹೇಳ್ತಾರೆ ನಿಮ್ಮ ಮಗ ಹೈಪರ್ ಆಕ್ಟಿವ್ ಅದನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಏನು ಮಾಡ್ತಾರೆ, ಒಂದು ಸೆಡೇಟಿವ್ ಕೊಡ್ತಾರೆ. ಅವ್ನು ಸ್ಕೂಲಿಗೆ ಹೋಗಿದ್ದು ವೇಸ್ಟ್. ಒಂದು ಗಂಗೆ ಎತ್ತಾರೆ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ನಿಮ್ಮ ಮಗು ಯಾಕೆ ಹೈಪರ್ ಆಕ್ಟಿವ್ ಇದೆ ಅಂದ್ರೆ ವಿಂಡ್ ಎಕ್ಸಸ್ ಇದೆ. ಏನಿದೆ? ವಿಂಡ್ ಜಾಸ್ತಿ ಇದೆ. ದಟ್ ಈಸ್ ದ ರೀಸನ್, ಇನ್ನೇನಿಲ್ಲ. ನಿನ್ ಗಂಡನ ಹೆಂಡ್ತಿನ ಯಾಕೆ ಕೂಗಾಡ್ತಾರೆ ರೇಗಾಡ್ತಾರೆ ಅಂತಂದ್ರೆ ಪಿತ್ತ, ಲಿವರ್ ಹೀಟ್ ಜಾಸ್ತಿ ಇದೆ, ಬೇರೆ ಏನು ಇಲ್ಲ. ಲಿವರ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಇದೆ, ಅದರಿಂದನೇ ಕೂಗಾಡೋದು ರೇಗಾಡೋದು. ಮತ್ತೇನ್ ಮಾಡ್ಬೇಕು ಅವ್ರಿಗೆ? ವೆರಿ ಸಿಂಪಲ್. ಯಾಗ ತುಂಬಾ ಕೋಪ ಕೂಗಾಡೋದಿದೆ ಅಂತಂದ್ರೆ ವಿಂಡ್ ಕಡಿಮೆ ಮಾಡ್ಬೇಕು. ವಿಂಡ್ ಹೇಗೆ ಕಡಿಮೆ ಮಾಡ್ತೀರ ಅಂದ್ರೆ ಯೆಲ್ಲೋ ಕಲರ್. ಎಲ್ಲಿ ಅಂತಂದ್ರೆ ಇದು ಲಿವರ್ ಮೆರಿಡಿಯನ್, ಒಂದು ಗೆರೆ ಮೇಲೆ ಅದ್ರ ಕೆಳಗಡೆ 2 ಯೆಲ್ಲೋ ಡಾಟ್ ಇಡಿ. ಇದನ್ನ ಬ್ಲ್ಯಾಕ್ ಕಲರ್ ಇಂದ ತೋರಿಸ್ತೀನಿ, ನೀವು ಯೆಲ್ಲೋ ಕಲರ್ ಅಲ್ಲಿ ಮಾಡಿ. ಯೆಲ್ಲೋ ಕಾಣಿಸಲ್ಲ. ಜಸ್ಟ್ 2 ಯೆಲ್ಲೋ ಡಾಟ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ಲಿವರ್ ವಿಂಡ್ ಕಮ್ಮಿ ಆಗುತ್ತೆ. ಈವನ್ ನಂಬರ್ 3ನ ಸ್ಕೈ ಬ್ಲೂ ಅಲ್ಲಿ ಬರೆದ್ರೂ ಲಿವರ್ ವಿಂಡ್ ಕಡಿಮೆ ಆಗುತ್ತೆ, ಸ್ಲೋ ಆಗ್ತಾರೆ. ಇಲ್ಲ ನಂಬರ್ 7 ಪಿಂಕ್ ಅಲ್ಲಿ ಬರೆದ್ರೂ ಸ್ಲೋ ಆಗ್ತಾರೆ. ನಂಬರ್ 5 ಯೆಲ್ಲೋ ಕಲರ್ ಅಲ್ಲಿ ಬರೆದ್ರು ಸ್ಲೋ ಆಗ್ತಾರೆ. ಇದೆಲ್ಲದನ್ನು ವಿಂಡ್ನ ಸ್ಲೋ ಮಾಡೋ ಕಲರ್ಸ್. ವಿಂಡ್ನ ಅವ್ರೇನಿಲ್ಲ, ನಿಮ್ ಬ್ರೈನು ಹೇಗೆ ಬಿಹೇವ್ ಆಗುತ್ತಂದ್ರೆ ಅದಕ್ಕೆ ಎಷ್ಟು ಬ್ಲಡ್ ಯಾವ ಸ್ಪೀಡಲ್ಲಿ ಸಿಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ನಾನು ನಿಮ್ಮ ಹತ್ರ ಹೆಂಗ್ ಮಾತಾಡ್ತೀನಿ, ಏನಾರೊಂದು ಸುಮಾರು ಜನ ಹೇಳ್ತಾರೆ, ತುಂಬಾ ತಾಳ್ಮೆಯಿಂದ ಆನ್ಸರ್ ಮಾಡ್ತೀರಾ ಸರ್, ಯಾರ್ಯಾರೋ ಹೆಂಗೆಂಗೋ ಕ್ವಶನ್ ಕೇಳ್ತಾರ, ನನಗಾದ್ರಿಗಿನಾಗಿ ಬೈದ್ ಬಿಡ್ಲ ಅನ್ಸೋ ಸೀಟ್ ಬರ್ತೇವೆ ಸರ್ ಅಂತಾರೆ ಕೆಲವರು ಸ್ಟೂಡೆಂಟ್ಸ್. ಯಾಕೆ ಹೇಳಿ? ಲಿವರ್ ವಿಂಡ್ ಜಾಸ್ತಿ ಇರ್ತೈತೆ. ಲಿವರ್ ವಿಂಡ್ ಜಾಸ್ತಿ ಇರೋರಿಗೆ ಒಂದು ಕ್ವಶನ್ ಮೇಲೆ ಇನ್ನೊಂದು ಚೂರು ಎಕ್ಸ್ಟ್ರಾ ಮಾತಾಡಿದ್ರೆ ಸಾಕು, ಗೊತ್ತಾಗಲ್ಲ ನಿನಗೆ. ಒಂದು ದಟ್ ಈಸ್ ವಾಟ್ ತಾಳ್ಮೆ ಅನ್ನೋದು ಅವ್ರಿಗೆ ಗಗನ ಕುಸುಮ. ಅದ್ರ ಮೀನಿಂಗೇ ಗೊತ್ತಿರಲ್ಲ, ತಾಳ್ಮೆ ಮೀನಿಂಗ್. ಯಾಕೆ ಹಂಗಾಗತ್ತೆ ಅಂತಂದ್ರೆ ಅವರಲ್ಲಿ ಲಿವರ್ ವಿಂಡ್ ಎಕ್ಸಸ್ ಇರುತ್ತೆ. ಚಿಕ್ಕ ಪುಟ್ಟದಕ್ಕೆ ಇರಿಟೇಷನ್ ಆಗೋದು, ಬೈಯೋದು, ಶೌಟಿಂಗು ಎಲ್ಲ ಕ್ರಿಯೇಟ್ ಆಗೋದಿಲ್ಲೇ ಬ್ರೈನಲ್ಲೇ. ಬಟ್ ಅದನ್ನ ಕ್ರಿಯೇಟ್ ಮಾಡ್ಸಾರ ಯಾರು? ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಅದಕ್ಕೆ ಅವ್ರು ಬ್ರೈನ್ ಬೈತಿದ್ದಿಲ್ಲ, ಲಿವರ್ನ ಬೈತಿದ್ರು. ಹೆಂಗ್ ಬೈತಿದ್ರು ಹೇಳು? ಏನ್ಲೇ ಪಿತ್ತ ನೆತ್ತಿಗೆರೆ ತಂಗ್ ಮಾಡ್ತೀಯ ನೀನು ಅಂತ. ಪಿತ್ತ ಜನಕಾಂಗದಲ್ಲಿ ಪಿತ್ತ ಸಕ್ರಿಷನ್ ಜಾಸ್ತಿ ಆದ್ರೆ ಪಿತ್ತಗೆ ಬೈಯೋರು. ನಾವ್ ಇವತ್ತು ಯಾರಾದ್ರೂ ಕೋಪ ಅಗ್ರೆಷನ್ ಅಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ಎಲ್ರಿಗೂ ಸೆಡೇಟಿವ್, ಯಾವ ಎಮೋಷನ್ ಬ್ಲ್ಯಾಕ್. ಇವಾಗ ಒಂಥರ ಇಲ್ಲಿ ಪೇನ್ ಆದ್ರೆ ನಾವು ಬೇರೆ ಪಾಯಿಂಟ್ ಕೊಡ್ತೀವಲ್ಲ. ಓಕೆ, ಇಟ್ಸ್ ಎ ಸ್ಪ್ಲೀನ್ ಡ್ಯಾಮ್ನೆಸ್ ಆಗಿರುತ್ತೆ, ಲಿವರ್ ಕೋಲ್ಡ್ ಆಗಿರುತ್ತೆ ಅಂತ. ಇಲ್ಲಿ ಪೇನ್ ಆಗಿದ್ರೆ ಬೇರೆ ಪಾಯಿಂಟ್ ಕೊಡ್ತೀವಿ, ಯಾಕೆ ಲಿವರ್ ಹೀಟ್ ಆಗಿರುತ್ತೆ. ಇಲ್ಲಿ ಪೇನ್ ಆಗಿದ್ರೆ ಬೇರೆ ಪಾಯಿಂಟ್ ಕೊಡ್ತೀವಿ, ಸ್ಟಮಕ್ ಹೀಟ್ ಆಗಿರುತ್ತೆ ಅಂತ ಅಲ್ವಾ. ಸೊಂಟ ನೋವು ಆಗಿದ್ರೆ ಬೇರೆ ಪಾಯಿಂಟ್ ಕೊಡ್ತೀವಿ, ಲಿವರ್ ಕೋಲ್ಡ್ ಆಗಿರುತ್ತೆ ಇಲ್ಲ ಕಿಡ್ನಿ ಕೋಲ್ಡ್ ಆಗಿರುತ್ತೆ ಅಂತ. ಎಡಗಡೆ ಮಂಡಿ ನೋವಿದ್ರೆ ಬೇರೆ ಪಾಯಿಂಟ್ ಕೊಡ್ತೀವಿ, ಬಲಗಡೆ ಮಂಡಿ ನೋವಿದ್ರೆ ಬೇರೆ ಪಾಯಿಂಟ್ ಕೊಡ್ತೀವಿ. ಯಾಕೆ ಒಂದೊಂದು ಏರಿಯಾಕ್ಕೆ ಬೇರೆ ಬೇರೆ ಪಾಯಿಂಟ್ ಕೊಡ್ತೀವಿ ಅಂದ್ರೆ ಆ ಆ ಏರಿಯಾಗೆ ಆ ಎನರ್ಜಿ ವ್ಯತ್ಯಾಸ ಆಗ್ತಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಚೆಸ್ಟ್ ಪೇನ್ ಇದೆ ನಾ ಒಂದೇ ಪಾಯಿಂಟ್ ಇಲ್ಲಿ ಇಲ್ಲಿ ಪೇನ್ ಇದ್ರಿಗಿನ ಲಿವರ್ ಟು ಸೆಡೇಷನ್ ಕೊಡಿ, ವಿತಿನ್ 2 days ಅಲ್ಲಿ ನಾರ್ಮಲ್ ಆಗ್ಬಿಡ್ತಾರೆ. ಅದೇ ಬಲಗಡೆ ಪಾಯಿಂಟ್ ನೋವಿತ್ತು ಅನ್ಕೊಳ್ಳಿ, ಅವ್ರ ಲಿವರ್ ಟು ವರ್ಕ್ ಆಗಲ್ಲ. ಕೊಟ್ಟು ನೋಡಿ, ವರ್ಕ್ ಆಗಲ್ಲ. ಯಾವ್ದು ವರ್ಕ್ ಆಗುತ್ತೆ ಗೊತ್ತಾ? LI4 ವರ್ಕ್ ಆಗುತ್ತೆ. ಈ LI4ಗೆ ಒಂದು ಮೆಂತೆ ಕಾಳು ಹಾಕಿದ್ರೆ ವಿತಿನ್ 2 hours ಅಲ್ಲಿ ನಾರ್ಮಲ್ ಆಗುತ್ತೆ. ಅದೇನದು? ಇಲ್ಲಿ ನೋವಾದ್ರೆ ಒಂದು ಪಾಯಿಂಟ್, ಇಲ್ಲೊಂದು ನೋವಾದ್ರೆ ಒಂದು ಪಾಯಿಂಟ್.
ಏನೋ ಕನ್ಫ್ಯೂಷನ್ ಆಯ್ತಾ, ಒಂದು ಪೇನ್ ಕಿಲ್ಲರ್ ತಗೊಂಡ್ಬಿಡ್ತೀನಿ. ಇಲ್ಲಿ ನೋವಾದ್ರೆ ಒಂದು ಪಾಯಿಂಟ್, ಇಲ್ಲಿ ನೋವಾದ್ರೆ ಒಂದು ಪಾಯಿಂಟ್ ಕೊಡ್ತೀನಲ್ಲ, ಇದು ವಾಸಿ ಆದ್ರೆ ಪರ್ಮನೆಂಟ್, ಮತ್ತೆ ಬರಲ್ಲ. ನೀವು ಪೇನ್ ಕಿಲ್ಲರ್ ಏನ್ ತಗೊಂತೀರಲ್ವಾ, ಆ ಯಾವ ಪೇನ್ ಕಿಲ್ಲರು ನಿಮ್ಮನ್ನು ವಾಸಿ ಮಾಡಲ್ಲ. ನೀವು ನೋವು ಫೀಲ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಅದೇ ತರ ನಿಮ್ಮ ಸೈಕ್ಯಾಟ್ರಿಕ್ ಮೆಡಿಸಿನ್. ನಿಮಗೆ ಕೋಪ ಬರುತ್ತೆ ಅಂತಂದ್ರೆ ಒಂದು ಮೆಡಿಸಿನ್, ಯೋಚನೆ ಬೇರೆ, ನೆಗೆಟಿವ್ ಥಾಟ್ಸ್ ಅಂದ್ರೆ ಬೇರೆ ಮೆಡಿಸಿನ್, ಬೇರೆ ಪಾಯಿಂಟ್. ನೀವು ತುಂಬಾ ಮೆಮೊರಿ ಕಡಿಮೆ ಇದೆ ಅಂದ್ರೆ ಇನ್ನೊಂದು, ತುಂಬಾ ಚಿಂತೆ ಮಾಡ್ತಾರೆ ಅಂದ್ರೆ ಇನ್ನೊಂದು. ಬೇರೆ ಬೇರೆ ಎಮೋಷನ್ಸ್ಗೆ ಬೇರೆ ಬೇರೆ ಲಾಜಿಕ್, ಬೇರೆ ಬೇರೆ ಎನರ್ಜಿ ವ್ಯತ್ಯಾಸ. ಅದ್ಯಾವುದು ಡಾಕ್ಟ್ರಿಗೆ ಗೊತ್ತಿರಲ್ಲ. ಏನ್ ಗೊತ್ತಿರುತ್ತೆ? 4 ಮೆಡಿಸಿನ್ ಗೊತ್ತಿರುತ್ತೆ. ಅದೇ 4 ಮೆಡಿಸಿನ್ನ ಒಂದು 5-6 ಕಂಪ್ನಿಯವ್ರು ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ, 5 ಕಂಪ್ನಿಯವ್ರು ಈ 4 ಮೆಡಿಸಿನ್ ಮಾಡಿದ್ರೆ ಬೇರೆ ಬೇರೆ ಹೆಸರು ಇಟ್ಟಿರ್ತಾರೆ. 4 × 5 20 ಮೆಡಿಸಿನ್. ನೀವ್ ಹೇಳಿ ಇವಾಗ, ನಿಮ್ಮ ಮಾನಸಿಕ ಕಾಯಿಲೆನ ಮಾತ್ರೆ ತಗೊಂಡು ವಾಸಿ ಮಾಡ್ಕೊಳಕ್ ಆಗತ್ತಾ? ನೆವರ್ ನೆವರ್ ನೆವರ್, ಚಾನ್ಸೇ ಇಲ್ಲ. ಬಟ್ ಎಮರ್ಜೆನ್ಸಿನಲ್ಲಿ ಡಾಕ್ಟರ್ ಬೇಕು. ತುಂಬಾ ಅಗ್ರೆಷನ್ ತಡಿಯಕ್ ಆಗ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ, ಸೆಡೇಟಿವ್ ಕೊಟ್ಟು ಮಲಗಿಸ್ಬೇಕು. ಸದ್ಯಕ್ಕೆ ಮಲಿಕಪ್ಪ, ನಾನು ಯೋಚನೆ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಆರ್ಗನ್, ಯಾವ್ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೋಡ್ಬಿಟ್ಟು ನಿನ್ನ ರೆಡಿ ಮಾಡ್ತೀನಿ, ನಿನ್ನ ರೆಡಿ ಮಾಡೋ ತನಕ ಬೇಕಾದ್ರೆ ಮಾತ್ರೆ ತಗೋ ಅಂತ ಕೊಡ್ಬೋದು. ಮಾತ್ರೆ ರಿಲೀಫಿಗೆ ಕೊಡಿ, ನಾನು ಬೇಡ ಅನ್ನಲ್ಲ. ಬಟ್ ಮಾತ್ರೆನೇ ಜೀವನ, ಮಾತ್ರೆಯಿಂದಾನೇ ನಾವು ವಾಸಿ ಆಗ್ತೀನಿ ಅಂತ ಅನ್ನೋದು ಸುಳ್ಳು. ನಾನು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಒಬ್ರು ಇಬ್ರಲ್ಲ, ನಾನು ಲಾಸ್ಟ್ 15-16 ವರ್ಷದಲ್ಲಿ ಟ್ರೀಟ್ ಮಾಡಿರೋದು ಒಬ್ರು ಇಬ್ರನ್ನಲ್ಲ, ನೂರಾರು ಸಾವಿರಾರು ಜನನ. ನನಗೆ ತುಂಬಾ ಖುಷಿ ಆಗೋದು ಯಾವಾಗ ಗೊತ್ತಾ, ಯಾರೋ ಬಂದು ಹೇಳ್ತಾರೆ ನನಗೆ ಹೊಟ್ಟೆ ನೋವಿತ್ತು ಕಮ್ಮಿ ಆಯ್ತು, ಹಾರ್ಟ್ ಪೇನ್ ಇತ್ತು ಕಮ್ಮಿ ಆಯ್ತಲ್ಲ. ನನ್ನ ಫೇವರೇಟ್ ಏರಿಯಾ ಬಂದ್ಬಿಟ್ಟು ತಲೆ, ಮೈಂಡ್, ಎಮೋಷನ್ಸ್. ತುಂಬಾ ಪೇಷಂಟ್ ಬಂದು ಹೇಳ್ತಾರೆ, ನಾನು ಈ ತರ ಇದ್ದೆ, ಈ ತರ ಡಿಪ್ರೆಷನ್ ಅಲ್ಲಿ ಇದ್ದೆ, ಇವಾಗಿಲ್ಲ. ಈ ತರ ಆಂಗ್ಸೈಟಿನಲ್ಲಿ ಇದ್ದೆ ನಾನು, ತುಂಬಾ ಭಯ ಇತ್ತು, ಹೊರಗಡೆನೆ ಹೋಗ್ತಿದ್ದಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಎಷ್ಟು ಖುಷಿ ಆಗತ್ತೆ. ಯಾಕೆಂದ್ರೆ ಬೇರೆ ಪೇನ್ ವಾಸಿ ಮಾಡಕ್ಕಾಗಿಲ್ಲ ಅಂದ್ರೆ ರಿಲೀಫ್ ಕೊಡಕ್ ಬೇರೆ ಯಾವ್ದೋ ಮೆಡಿಸಿನ್ ಇದೆ. ಬಟ್ ಮಾನಸಿಕವಾಗಿ ಅದರಲ್ಲಿ ಇದ್ದವ್ರಿಗೆ, ಅದು ಅನುಭವಿಸಿದವ್ರಿಗೆ ಗೊತ್ತು. ಪ್ರಪಂಚ ಬೇರೆ ಏನಿರಲ್ಲ ಅವ್ರಿಗೆ. ಒಂದು ಪೇಷಂಟು ಜಸ್ಟ್ ಆ ಎಮೋಷನ್ಸ್ ಹೆಂಗ್ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಒಂದು ಪೇಷಂಟ್ ಜಸ್ಟ್ ಈ ಸಾ ಒಂದು ಪೇಷಂಟ್ ಸಫರಿಂಗ್ ವಿತ್ ಏಡ್ಸ್. ನಿಮ್ಮ ಮನಸ್ಸು ತುಂಬಾ ವಲಟೈಲ್, ತುಂಬಾ ಅಡಾಪ್ಟಿವ್. ನಿಮ್ಮ ಮಕ್ಳಿಗೆ ಏನಾದ್ರು ಮಕ್ಳೆದ್ರಿಗೆ ಮಾಡಿ ಅದಂಗೆ ಕಲ್ತ್ಕೊಂಡ್ಬಿಡ್ತಾವೆ, ನೀವೇನು ಹೇಳ್ಕೊಡೋದೇ ಬೇಡ. ನಿಮ್ಮ ಮೈಂಡ್ ಅಷ್ಟೇ, ಯಾರಾದ್ರೂ ಸಫರ್ ಆಗ್ತಿದಾರೆ, ಇನ್ನೊಂದು ಆಗ್ತದೆ, ಹಂಗ ನೋಡುತ್ತೆ, ಅದಂಗ ಅಡಾಪ್ಟ್ ಮಾಡ್ಕೊಳುತ್ತೆ. ಈ ಹುಡುಗ ಜಸ್ಟ್ ಒಂದು 18-20 ಇಯರ್ಸ್ ಏಜು, ಬೆಡ್ರೂಮಿಂದ ಆಚೆ ಬರ್ತಾ ಇಲ್ಲ. ಲೀವ್ ಅಬೌಟ್ ಆಲ್ ಮನೆಯಿಂದ ಆಚೆ ಹೋಗೋದು ಬಿಟ್ಬಿಡಿ, ಬೆಡ್ರೂಮಿಂದ ಆಚೆ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ನನಗೂ ಆ ಥರ ಏಡ್ಸ್ ಬಂದ್ಬಿಡುತ್ತೆ, ನಾನು ಹೆಣ್ಮಕ್ಳ ಜೊತೆ ಹೋಗ್ಬಿಡ್ತೀನಿ, ನನಗೂ ಇದಾಗ್ಬಿಡುತ್ತೆ. ಅಟೆಂಪ್ಟೆಡ್ ಸುಸೈಡ್, ಈವನ್ ಟು ಕಟ್ ದಟ್ ಜೆನೆಟಿಕಲ್ ಆರ್ಗನ್. ಇಲ್ಲಿ ಪ್ರಾಬ್ಲಮ್ ಈಸ್ ಸ್ಪ್ಲೀನ್. ಒಂದು ವಿಷಯದೊಳಗೆ ಹೋಗಿ ಅದರಿಂದ ನೀವು ಆಚೆ ಬರಕ್ ಆಗಿಲ್ಲ ಅಂದ್ರೆ ಅಲ್ಲಿ ಕಲ್ಪಿಟ್ ಯಾರು ಅಂದ್ರೆ ಬ್ರೈನ್ ಅಲ್ಲ, ಸ್ಪ್ಲೀನ್. ಸೊ ಸ್ಪ್ಲೀನು ಮತ್ತೆ ಲಂಗ್ಸ್ ನಿಮ್ಗೇನ್ ಮಾಡುತ್ತೆ ಅಂದ್ರೆ ಹರಡಿಸುತ್ತೆ. ಚೆನ್ನಾಗಿದ್ರೆ ಈ ವಿಷಯ, ಇಲ್ಲಾಂದ್ರೆ ಇನ್ನೊಂದು ವಿಷಯ, ಇನ್ನೊಂದು ಶಿಫ್ಟ್ ಆಗ್ತೀರಾ. ಯಾವಾಗ ಸ್ಪ್ಲೀನ್ ಲಂಗ್ಸ್ ವೀಕ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ, ಒಂದು ವಿಷಯನ ಶಿಫ್ಟ್ ಆಗಕ್ಕಾಗಲ್ಲ, ಅದರಲ್ಲೇ ಇರ್ತೀರ ರಿಪೀಟೆಡ್ ಆಗಿ. ನಾನೇನ್ ಮಾಡಲಿಲ್ಲ ಪೇಷಂಟ್ಗೆ, ಜಸ್ಟ್ ಐ ಸ್ಟ್ರೆಂಥೆಂಡ್ ಸ್ಪ್ಲೀನ್ ಫಾರ್ 2 ವೀಕ್ಸ್, ಲಂಗ್ಸ್ ಫಾರ್ 1 ವೀಕ್ ಅಷ್ಟೇ.
ಅವ್ರ ಮನೇಲಿ ಆಲ್ಮೋಸ್ಟ್ ಯಾವ್ದೋ ಶಿವಮೊಗ್ಗದಲ್ಲಿ ಯಾವ್ದೋ ಮಾನಸ ಆಸ್ಪತ್ರೆ ಅಂತ ಮಾತಾಡ್ಕೊಂಡ್ ಬಂದ್ಬಿಟ್ಟಿದ್ರು ಜಾಯಿನ್ ಮಾಡಕ್ಕೆ. ಇವತ್ತು ಮದುವೆ ಮಾಡ್ಕೊಂಡು 2 ಮಕ್ಕಳಾಗಿ ಮನೆ ಕಟ್ಕೊಂಡು ಆರಾಮಾಗಿದ್ದಾನೆ. ಸೊ ಆತರ ಮಾನಸಿಕವಾಗಿ ಸಫರ್ ಆಗೋರ್ನ ಆಚೆ ತರೋದಿದೆ ಅಲ್ವಾ, ನೀವು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಕ್ಕಂಥ ಅತಿ ದೊಡ್ಡ ಕೆಲಸ. ಪೇಷಂಟ್ ಮೊನ್ನೆ ಲಾಸ್ಟ್ ವೀಕಲ್ಲಿ ಬಂದಿದ್ದ, ತುಂಬಾ ಸೂಪರ್ ಆಗಿದ್ದಾನೆ. ಏನು ಅವ್ನು ನೋಡಿದ್ರಿಗಿನಾಗೆ 6 ಅಡಿ ಎತ್ತರ ಇದ್ದಾನೆ, ಒಂದು 35 ವರ್ಷ ಇದಾವೆ, ಸೂಪರ್ ಆಗಿದ್ದಾನೆ. ಎಲ್ಲೋ ಯಾವುದೋ ಟಿವಿನಲ್ಲಿ ನೋಡು ಇದ್ದಾನೆ, ಯಾರೋ ಪೇಷಂಟ್ ಕಿಡ್ನಿ ಫೇಲ್ ಆಗಿರೋದು, ಸಫರ್ ಆಗಿರೋದು. ಇವನಿಗೇನು ಅದೇ ಟೈಮಿಗೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗೈತೆ, ಸೊಂಟ ನೋವು ಆಗೈತೆ, ಅವ್ನ ತಲೆಯಲ್ಲಿ ಕುಂತ್ಕೊಂಡ್ಬಿಟ್ಟೈತೆ, ನನ್ಗೂ ಹಂಗೆ ಆಗ್ಬಿಡ್ತೈತೆ ಅಂತ. ಯಾರು ಎಷ್ಟು ಹೇಳಿದ್ರು ಅದು ಆ ಭಯ ಆಚೆ ಹೋಗ್ತಿಲ್ಲ. ಪದೇ ಪದೇ ಟೆಸ್ಟ್ ಮಾಡಿಸೋದು, ಪದೇ ಪದೇ ಟೆಸ್ಟ್ ಮಾಡಿಸೋದು. ಏನ್ ಟೆಸ್ಟ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತೈತಾ? ನಾನು ಹೇಳಿದೆ, ಓಕೆ ಅದೆಲ್ಲ ನಿನ್ನ ಹತ್ರ ಇಟ್ಕೋ, ನಾನು ನಿನ್ನ ನಾಡಿ ನೋಡ್ತೀನಿ ಅಂತ. ಪಲ್ಸ್ ಚೆಕ್ ಮಾಡಿದೆ, ಯಾವ ಮೆರಿಡಿಯನ್ಸ್ ವೀಕ್ ಇದೆ, ಯಾವ್ದು ಎನ್ಹಾನ್ಸ್ ಮಾಡ್ಬೇಕಂತ. ಒಂದು 2.5 months ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು. ಈಸ್ ಫೈನ್ ನಾವು. ಒಬ್ರು ವಾರ, ಒಬ್ರು ತಿಂಗಳು, ಒಬ್ರು 6 ತಿಂಗಳು, ಒಬ್ರು ವರ್ಷ. ಬಟ್ ನೀವು ಅವ್ರನ್ನ ರೆಡಿ ಮಾಡ್ಬೋದು. ನೀವು ನಾವು ಕ್ಲಿನಿಕಲ್ಲಿ ಬಂದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಆಗ್ತವೆ. ಒಬ್ಬೊಬ್ರು ಇಷ್ಟು ದಪ್ಪ ಫೈಲ್ ತಗೊಂಡ್ಬರ್ತಾರೆ, ಇಷ್ಟು ದಪ್ಪ ಫೈಲ್. ಇವತ್ತೊಂದು ವಿಡಿಯೋ ಹಾಕ್ತೀನಿ, ಎಡಿಟ್ ಮಾಡ್ತಿದ್ದಾನೆ ನಮ್ಮ ಹುಡುಗ. ಕೇಳಿದ್ರಿಗಿನಾಗಿ ಬೆಂಗಳೂರಲ್ಲಿ ಎಷ್ಟು ಆರ್ಟ್ ಸ್ಪೆಷಲಿಸ್ಟ್ ಅದ್ರ ಅವ್ರು ಎಲ್ಲಾರನ್ನೂ ಮೀಟ್ ಆಗ್ಬಿಟ್ಟಿದ್ದಾನೆ ಅವನು. ಎಲ್ಲಾರನ್ನ, ಇಲ್ಲಿ ನೋವು ಬರುತ್ತೆ, ಆಯಾಸ ಆಗುತ್ತೆ, ಎಲ್ಲಾರು ನಾರ್ಮಲ್ ಅಂತಾರ, ನನಗೆ ನೋಡಿದ್ರೆ ಆಗ್ತಾ ಇಲ್ಲ ಅಂತ. ಪಾಪ ಅವ್ನು ಕರೆಕ್ಟೇ ಹೇಳ್ತಿದ್ದಾನ. ಡಾಕ್ಟ್ರಿಗೆ ಕೆಮಿಕಲ್ ಲೆವೆಲ್ ವ್ಯತ್ಯಾಸ ಆಗತ್ತೆ ತನಕ ಅವ್ರು ನೀನ್ ನಾರ್ಮಲ್ ಅಂತಾರ. ಎನರ್ಜಿ ಗೊತ್ತಿಲ್ಲಲ್ಲ ಅವ್ರಿಗೆ. ಅವನಿಗೆ ನಾನು ಅವನು ರಿಪೋರ್ಟ್ ನೋಡ್ತಾ ಇದ್ದೀನಿ, ಒಂದೊಂದ್ಸತಿ ವಾರಕ್ಕೆ 4 ಸತಿ ECG ಮಾಡ್ಸೇನು. ದಟ್ ಈಸ್ ಮೈಂಡ್. ನೀವು ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದು ತುಂಬಾ ಆಟ ಆಡಿಸ್ಬಿಡುತ್ತೆ ನಿಮ್ಮನ್ನು. ನಾನು ಹೇಳ್ದೆ, ನಾಡಿ ನೋಡ್ಬಿಟ್ಟು ಎಲ್ಲಾರ ಏನಿಲ್ಲ ಅಂತ ಹೇಳ್ತಿದಾರ, ಬಟ್ ನಾನು ಹೇಳ್ತೀನಿ ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಬಟ್ ನಾನು ನಿನ್ ರೆಡಿ ಮಾಡ್ತೀನಿ. ಆರ್ಟ್ ಫಿಸಿಕಲ್ ಲೆವೆಲ್ ಅಲ್ಲಿ, ಕೆಮಿಕಲ್ ಲೆವೆಲ್ ಅಲ್ಲಿ ವ್ಯತ್ಯಾಸ ಇಲ್ಲ ನಿನಗೆ, ಬಟ್ ಆರ್ಟ್ ಎನರ್ಜಿ, ಆರ್ಟ್ ಚಿ ಡಿಫಿಷಿಯನ್ಸಿ ಇದೆ. ನಿನ್ನ ನಾನು ರೆಡಿ ಮಾಡ್ತೀನಿ. ಇವತ್ತು ನಿನ್ಗೆ 1 ಫ್ಲೋರ್ 2 ಫ್ಲೋರ್ ಹತ್ತಕ್ಕಾಗಿಲ್ಲ ಅಂದ್ರೆ ನಿನಗೆ 20 ಫ್ಲೋರ್ ಹತ್ತ ತರ ಮಾಡ್ತೀನಿ. ಅವರು ಗಾರೆ, ಈ ಕಾಂಟ್ರಾಕ್ಟರ್ ಇರ್ತಾರಲ್ಲ, ಮೇಸ್ತ್ರಿ, ಗಾರೆ ಕಟ್ಟೋ ಮೇಸ್ತ್ರಿ, ಅವ್ರ ಕೆಲ್ಸನೇ ಬಿಟ್ಬಿಟ್ಟಿದ್ರು, ನಿನ್ ಏನ್ ಆಗಲ್ಲ ನನಗೆ ಅಂತ. ಈಗ ಗಾರೆ ಕೆಲಸದವ್ರಿಗೆ ಮೇಸ್ತ್ರಿ 1st ಫ್ಲೋರ್ 2nd ಫ್ಲೋರ್ ಹತ್ತಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಮಾಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ಇವತ್ತು ಅವರೇ ಮಾತಾಡಿರೋ ವಿಡಿಯೋನ ಕಳಿಸ್ಕೊಡ್ತೀನಿ ನಿಮ್ಗೆ, ಅವ್ರ ಬಾಯಲ್ಲೇ ಕೇಳ್ಬೇಕು ನೀನು. ಹೇಗಿದೆಯಪ್ಪ ನೀನು ಅಂತಂದ್ರೆ, ಸರ್ ಇವತ್ತು 4 ಹೊಸ ಮನೆ ಕಾಂಟ್ರಾಕ್ಟ್ ಇಟ್ಕೊಂಡಿನಿ ಸರ್, ಮೊದ್ಲಿಕ್ಕಿಂತ ಸೂಪರ್ ಇದ್ದೀನಿ ಅಂತಾನೆ. ಇದು ಹೇಗ್ ಸಾಧ್ಯ ಆಗುತ್ತೆ ಅಂತಂದ್ರೆ, ನಾವು ಬ್ರೈನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ವರ್ಕ್ ಆಗಲ್ಲ. ಟು ಟ್ರೀಟ್ ದ ಬಾಡಿ. ನಿಮ್ಮ ಬ್ರೈನ್ನ ವೀಕ್ ಮಾಡಿರೋದು ಇಲ್ಲ ನಿಮ್ಮ ಬ್ರೈನನ್ನ ಎಕ್ಸಸ್ ಮಾಡಿರೋದು ಯಾರು ಅಂತ ಕಂಡುಹಿಡ್ಕೋಬೇಕು. ಅದೇ ನಿಮ್ ಕೆಲಸ. ಹೇಳ್ತೀನಲ್ಲ, ಸುಖ ಸುಮ್ಮನೆ ಎಲ್ಲಾರ ಮೇಲೆ ಕೂಗಾಡ್ತಿರ್ತಾರ, ರೇಗಾಡ್ತಿರ್ತಾರ, ಬಿಸಾಕ್ತಿರ್ತಾರೆ. ಪ್ರಾಬ್ಲಮ್ ಎಲ್ಲಿ? ಲಿವರ್ ವಿಂಡ್ ಎಕ್ಸಸ್. ಲಿವರ್ ಅಲ್ಲಿ ಹೀಟ್ ಇರುತ್ತೆ, ಪಿತ್ತ ಜಾಸ್ತಿ ಆಗಿರುತ್ತೆ. ಅವ್ರು ಜಸ್ಟ್ 2 ಯೆಲ್ಲೋ ಡಾಟ್ ಹಾಕಿದ್ರೆ ಸಾಕು. ಇಲ್ಲ, ನಿಮ್ಗೆ ಆಲ್ರೆಡಿ ಲಿವರ್ ಮೆರಿಡಿಯನ್ ಪಾಯಿಂಟ್ ಕಲ್ತಿದ್ದೀರಾ, ಜಸ್ಟ್ ಒಂದು ಲಿವರ್ 125 ಮಾಡಿದ್ರೆ, ಇಲ್ಲ ಟಚ್ ಮಾಡಿದ್ರೆ ಸಾಕು. ಹೆಂಗಿರ್ತಾರೆ ಗೊತ್ತಾ? ಸಮಾಧಾನವಾಗಿ ಸನ್ಯಾಸಿ ತರ ಇರ್ತಾರೆ, ರಿಲ್ಯಾಕ್ಸ್ ಆಗಿ. ನೋಡಿ, ನೆಮ್ಮದಿಕ್ಕಿಂತ ಇನ್ನೇನಿಲ್ಲ. ಲಿವರ್ ವಿಂಡಿ ಹೀಟ್ ಇರೋರಿಗೆ ನೆಮ್ಮದಿನೇ ಇರಲ್ಲ.
ಆ ರೇಂಜಿಗೆ ಮೈಂಡ್ ಇರಿಟೇಟ್ ಆಗ್ತಿರುತ್ತೆ. 2 ಎಲ್ಲೋ ಡಾಟ್ ದಿನಕ್ಕೊಂದು ಅರ್ಧ ಗಂಟೆ ಹಾಕಿ ವಾರಕ್ಕೊಂದ್ಸತಿ 1 ವಾರನ ಇಲ್ಲ 2 ವಾರನ ಲಿವರ್ ಒನ್ ಟಚ್ ಮಾಡಿ, ದಟ್ಸ್ ಇಟ್. ಕೋಪ ಇರಿಟೇಷನ್ ಯಾವುದಿರಲ್ಲ. ಕೂಗಾಡೋದು, ರೇಗಾಡೋದು, ಚೀರಾಡೋದು, ಪೆರ್ಚೋದು. ಟ್ರೈ ದಿಸ್, ಇಟ್ ವರ್ಕ್ಸ್ ವಂಡರ್ಫುಲ್. ಟ್ರೀಟ್ಮೆಂಟ್ ಕೊಡೋದು ಯಾರಿಗೆ? ಲಿವರ್ಗೆ. ರಿಸಲ್ಟ್ ಎಲ್ಲಿರುತ್ತೆ? ಎಮೋಷನ್ಸ್ ಅಲ್ಲಿರುತ್ತೆ. ನಿಮ್ಮ ಭಾವನೆಗಳು ಸಮಾಧಾನಕರವಾಗಿರ್ತವೆ. ಹೌದು, ಲಿವರ್ ವಿಂಡ್ ಜಾಸ್ತಿ ಆದ್ರೆ ಮಾತ್ರ ಪ್ರಾಬ್ಲಮ್ ಬರುತ್ತಾ? ಕಡಿಮೆ ಆದ್ರೆ ಬರಲ್ವಾ? ಓಕೆ, ನೀವೆಲ್ಲಾವುದು ಇನ್ ಅಂಡ್ ಯಾಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಲಿತಾ ಇದ್ದೀರಾ. ಲಿವರ್ ಅಲ್ಲಿ ಯಾಂಗ್ ಜಾಸ್ತಿ ಆಯ್ತು, ಕೋಪ, ಚೀರಾಡೋದು, ರೆಸ್ಟ್ಲೆಸ್ನೆಸ್, ಇರಿಟೇಷನ್ ಆಯ್ತು. ಸೊಲ್ಯೂಷನ್. ಅದೇ ಲಿವರ್ ಕೋಲ್ಡ್ ಆದ್ರೆ ಏನಾಗ್ಬೋದು ಮೈಂಡಲ್ಲಿ? ನಿಮ್ಮ ಊಹೆ ಏನಿರ್ಬೋದು? ಲಿವರ್ ಕೋಲ್ಡ್ ಆಯ್ತು. ಸೊ ಫೈನಲ್ ಆಗಿ ಈವನ್ ದೋ ಇಶ್ಯೂಸ್ ಮೈಂಡ್ ಲೆವೆಲ್, ಹಾರ್ಟ್ ಲೆವೆಲ್ ಇದ್ರೂ ಯು ಕ್ಯಾನ್ ಯೂಸ್ ಆರ್ಗನ್ ಲೆವೆಲ್. ಸೊ ಮೋಸ್ಟ್ ಆಫ್ ದಿ ಎಮೋಷನ್ಸ್ ಕ್ರಿಯೇಟ್ ಆಗೋದು ಆರ್ಗನ್ ಇಂಬ್ಯಾಲೆನ್ಸ್ ಇಂದ. ಸೊ ನಿಮ್ಮ ಹಾರ್ಟಲ್ಲಿ ವಿಂಡ್ ಜಾಸ್ತಿ ಆಯಿತು, ಆಂಗ್ಸೈಟಿ ಆಯಿತು, ಹಾರ್ಟ್ ಪಲ್ಪಿಟೇಷನ್ ಆಯಿತು, ಅದೇ ವಿಂಡ್ ಜಾಸ್ತಿ ಆಗಿಬಿಟ್ಟು ಮೈಂಡಿಗೆ ಹೋಗಿ ನಿಮ್ಮ ಮೈಂಡ್ ಕಂಟಿನ್ಯೂಸ್ ಥಾಟ್ಸ್ ಇದೆ ಅಂತಂದರೆ, ಎಕ್ಸೆಸಿವ್ ಸ್ಪೀಡಾಗಿ ಒಂದರಿಂದೊಂದು ಚೈನ್ ಆಫ್ ಥಾಟ್ಸ್ ಬರ್ತಾ ಇದೆ ಅಂದರೆ, ಯು ಕ್ಯಾನ್ ರೆಡ್ಯೂಸ್ ಲಿವರ್ ವಿಂಡ್ ವಿತ್ ಲಿವರ್ ಒನ್ ಟಚ್. ಇದಕ್ಕೆ ಅಪೋಸಿಟ್ ಆಗಿ ಇನ್ನೂ ಕೆಲವ್ರದ್ದು ಎಮೋಷನ್ಸ್ ಏನಾಗುತ್ತೆ ಅಂದರೆ ಫಾಗಿ ಮೈಂಡ್ ಅಂತ ಕರಿತೀವಿ. ತುಂಬ ಯಾವಾಗಲೂ ಡಲ್ ಆಗಿರ್ತಾರೆ. ಏನಾದ್ರು 4 ಸತಿ ಹೆಸರು ಕೂಗಿದ್ರಿಗಿನಾಗೆ 4 ಸತಿ ಕೂಗಿದ ಮೇಲೆ ಅಂತಾರೆ. ಈ ಥರ ಡಿಲೇ ಇರೋರು ನೋಡಿರ್ತೀರಲ್ಲ, ಏನೂ ಮಾಡಲ್ಲ. ನೀವೇನಾರು ಒಂದು ಕೆಲಸ ಹೇಳಿದ್ರೆ ಅದನ್ನ ಮಾಡ್ತಾರೆ, ಸುಮ್ಮನೆ ಮತ್ತೆ ಖಾಲಿ ಇರ್ತಾರೆ ಅವರು. ಈ ಥರ ಸ್ಲೋ ಥಿಂಕಿಂಗ್ ಇದೆ, ಅಗ್ರೆಸಿವ್ನೆಸ್ ಇಲ್ಲ, ಎಲ್ಲದಕ್ಕೂ ಕೊಲೆ ಬಸ್ಸು ಅಂತ ಅಳ್ಳಾಡ್ಸ್ತಿದ್ದಾರೆ ಅಂದರೆ ಅವ್ರಿಗೆ ನೀವು ಜಸ್ಟ್ ಲಿವರ್ ಟು ಸೆಡೇಷನ್ ಮಾಡು. ಲಿವರ್ ಟು ಸೆಡೇಷನ್. ಯಾವಾಗ ಲಿವರ್ ಟೂನ ಸೆಡೇಷನ್ ಮಾಡ್ತಿರೋ ಲಿವರ್ ವಿಂಡ್ ರೈಸ್ ಆಗುತ್ತೆ, ಸ್ಪೀಡ್ ರೈಸ್ ಆಗುತ್ತೆ. ಯಾವಾಗ ಸ್ಪೀಡ್ ರೈಸ್ ಆಗುತ್ತೋ ತಲೆ ಒಂಥರ ಮೋಡ ಕವಿದ ವಾತಾವರಣ ಥರ ಇರುತ್ತೆ, ಫಾಗಿ ಮೈಂಡ್ ಅಂತ ಕರೀತಾರೆ ಅದನ್ನು. ಅದು ಕ್ಲಿಯರ್ ಥಾಟ್ಸ್ ಬರುತ್ತೆ. ತುಂಬ ಸತಿ ಏನು ಮಾಡ್ಬೇಕಂತ ಡಿಸೈಡ್ ಮಾಡೋಕ್ಕಾಗಲ್ಲ, ಒಂಥರ ಮೊಬ್ಬಾಗಿರ್ತಾರೆ. ಹೌದು, ಪ್ರಾಬ್ಲಮ್ ಈಸ್ ಇನ್ ದ ಲಿವರ್ ಕೋಲ್ಡ್. ಇಶ್ಯೂಸ್ ಬಂದ್ಬಿಟ್ಟು ಮೈಂಡಲ್ಲಿ ಇಶ್ಯೂಸ್ ಇರುತ್ತೆ. ಫಾಗಿ ನೇಚರು, ಡಿಪ್ರೆಷನ್, ಯಾವುದಕ್ಕೂ ಖುಷಿನೇ ಆಗಲ್ಲ, ತುಂಬ ಲೋ ಆಗಿ ಯಾವಾಗಲೂ ಅವ್ರದ್ದು ರಿಯಾಕ್ಷನ್ಸೇ ಇರಲ್ಲ, ಒಂಥರ ಸೋಂಬೇರಿ, ಲೋ ಆಗಿರ್ತಾರೆ. ಆ ಥರ ಮಕ್ಕಳಲ್ಲಿ ನೋಡ್ತೀವಿ, ಎಲ್ಡರ್ಸಲ್ಲೂ ನೋಡ್ತೀವಿ. ಅವ್ರಿಗೆ ನೀವು ಲಿವರ್ ಒನ್ನಿಗೆ ಗ್ರೀನ್ ಆಗ್ಬೋದು ಟು ರೈಸ್ ದ ವಿಂಡ್ ಎನರ್ಜಿ, ಇಲ್ಲ ಲಿವರ್ ಟೂನ ಸೆಡೇಷನ್ ಮಾಡ್ಬೋದು. ಇವೆರಡು ವರ್ಕ್ ಆಗುತ್ತೆ. ಇನ್ನೂ ಬೆಸ್ಟ್ ಅಂತಂದ್ರೆಗಿನಾಗಿ ಅವ್ರಿಗೆ ಜಸ್ಟ್ ರೈಟ್ ನಂಬರ್ 2 ಡಾರ್ಕ್ ಬ್ಲೂ. ಯಾವಾಗ ನಂಬರ್ 2 ಡಾರ್ಕ್ ಬ್ಲೂ ಬರೀತಿರೋ ಇಟ್ ಇನ್ಕ್ರೀಸಸ್ ದ ಸ್ಪೀಡ್, ಮೊಮೆಂಟಮ್. ಯಾವಾಗ ಮೊಮೆಂಟಮ್ ಜಾಸ್ತಿ ಆಗುತ್ತೋ ಆಟೋಮೆಟಿಕ್ ಆಗಿ ಅವರು ಕಲಿಯೋ ಲರ್ನಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಪ್ಲಸ್ ಡಿಸಿಷನ್ ಕೇಪಬಿಲಿಟಿ ಆಗಿರ್ಬೋದು, ಕ್ವಿಕ್ ರಿಯಾಕ್ಷನ್ ಆಗಿರ್ಬೋದು, ಎಲ್ಲವೂ ಇನ್ಕ್ರೀಸ್ ಆಗುತ್ತೆ ಲಿವರ್ ಟು ಸೆಡೇಷನ್ ಇಂದ. ಈವನ್ PCOD ಆಲ್ಸೋ ಇಟ್ಸ್ ಅ ಲಿವರ್ ಕೋಲ್ಡ್ನೆಸ್ ಓನ್ಲಿ, ಅವ್ರಿಗೂ ನಂಬರ್ 2 ಡಾರ್ಕ್ ಬ್ಲೂ ಬರಿಬೋದು. ತುಂಬ ಜನಕ್ಕೆ ಓವರಿಸ್ನಲ್ಲಿ ಎಗ್ ರಪ್ಚರ್ ಆಗಿ ಆಚೆ ಬರಲ್ಲ, ಸೊ ಗ್ರೋ ಆಗಿರ್ತವೆ, ಆಚೆ ಬರಲ್ಲ, ಬಿಕಾಸ್ ದೇ ಆರ್ ಅನೇಬಲ್ ಟು ಕಮ್ ಔಟ್. ಆಚೆ ಬರೋಷ್ಟು ವಿಂಡ್ ಇರಲ್ಲ ಆ ಬೆಳೆದಿರೋ ಎಗ್ಗೆ. ಆ ನೆಕ್ಸ್ಟ್ ಮಂತ್ಗೆ ಏನಾಗ್ಬಿಡುತ್ತೆ, ಅವೇ ಎಗ್ಗು ಇಟ್ ಫಾರ್ಮ್ಸ್ ದ ಫೈಬ್ರಾಯ್ಡ್ಸ್ ಸಿಸ್ಟ್ ಥರ, ಓವರಿಯನ್ ಸಿಸ್ಟ್, ಒಂಥರ ನೀರ್ಗುಳ್ಳೆ ಥರ ಆಗ್ಬಿಡುತ್ತೆ. ಸೊ ಫೈನಲ್ ಆಗಿ ಅಲ್ಲಿ ಬೇಕಿರೋದೇನು, ಆ ಓವರಿಸ್ನ ಹೊಡ್ಕೊಂಡು ರಪ್ಚರ್ ಮಾಡ್ಕೊಂಡು ಆಚೆ ಬರಬೇಕು. ಆಚೆ ಬರ್ಬೇಕಂದ್ರೆ ಬೌಂಡ್ರಿನ ಬ್ರೇಕ್ ಮಾಡೋದು ವಾಯುನೇ. ಯಾವುದು? ವಾಯು.
ಅವ್ರಿಗೆ ನಂಬರ್ 2 ಡಾರ್ಕ್ ಬ್ಲೂ ಬರಿಬೋದು, PCOD ಪ್ರಾಬ್ಲಮ್ ಇರೋರಿಗೆ. ಇಲ್ಲ ಲಿವರ್ 2ಗೆ ಒಂದು ಮೆಂತೆ ಕಾಳು ಹಾಕ್ಬೋದು. ನಿಮಗೆ ಫಿಸಿಕಲ್ ಲೆವೆಲಲ್ಲಿ PCOD, ಲಿಪೋಮಾ, ಸಿಸ್ಟು ಈ ಥರ ನೋಡ್ತೀರಾ. ಅದೇ ಪರ್ಸನ್ಗೆ ಎಮೋಷ್ನಲ್ ಲೆವೆಲಲ್ಲಿ ಇಂಡಿಸಿಷನ್ ಇರುತ್ತೆ, ಡಿಸಿಷನ್ ಕೆಪಬಿಲಿಟೀಸ್ ಇರಲ್ಲ. ಹಾಗಾಗಿ ಲಿವರ್ನ ಒಂದು ಎನ್ಹಾನ್ಸ್ ಮಾಡಿ. ತುಂಬ ಜನ ಡಿಪ್ರೆಷನಿಂದ ಆಚೆ ಬಂದ್ಬಿಡ್ತಾರೆ. ಲಿವರ್ ಇಸ್ ದ ಒನ್ ವಿಚ್ ಕಂಟ್ರೋಲ್ಸ್ ಯುವರ್ ಮೋಸ್ಟ್ ಆಫ್ ಯುವರ್ ಅಗ್ರೆಷನ್ಸ್, ಆಕ್ಷನ್ಸ್ ಎಲ್ಲ. ಆ ಲೋನ್ಲಿನೆಸ್, ಲೋ ಎಮೋಷನ್ಸ್ ಕ್ಲಿಯರ್ ಆಗುತ್ತೆ. ಇನ್ನೂ ಬೆಸ್ಟ್ ಅಂದರೆ ಒಂದಿನ ನಂಬರ್ 2 ಬರಿಬೋದು, ನೆಕ್ಸ್ಟ್ ಡೇ ನಂಬರ್ 7 ಬರಿಬೋದು. ನಂಬರ್ 7 ಆಲ್ಸೋ ಇನ್ಕ್ರೀಸಸ್ ದ ಡೈರೆಕ್ಷನ್, ಆ ಏಮ್ ಗುರಿಗೆ ಹೋಗುತ್ತೆ. ಓಕೆ, ಇಷ್ಟು ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಲಿವರ್ ವಿಂಡ್ ರೈಸ್ ಮಾಡೋದ್ರಿಂದ ಯಾರು ಲೋ ಎಮೋಷನ್ಸ್ ಇರ್ತಾರೆ ಅವರು ಅದರಿಂದ ಆಚೆ ಬರ್ತಾರೆ. ಓಕೆ, ಡಿಪ್ರೆಷನ್ ಮೈಂಡ್ ಸೆಟ್ ಇರ್ಬೋದು, ತುಂಬ ಬೇಜಾರಲ್ಲಿರೋದು, ಫಾಗಿ ಮೈಂಡ್, ಅಂತಿರ್ತಾರೆ, ಅವ್ರಿಗೆಲ್ಲ ಒಂದೇ ಮದ್ದು ಅಂದರೆ ಜಸ್ಟ್ ರೈಸ್ ದ ಲಿವರ್. ಓಕೆ, ಸೊ ಎನಿ ಕ್ವಶನ್ಸ್ ರಿಲೇಟೆಡ್ ಟು ಲಿವರ್, ಹಾರ್ಟ್, ಮೈಂಡ್ is welcome. ಇವ್ರನ್ನ ಬೈಪೋಲಾರ್ ಡಿಸಾರ್ಡರ್ ಅಂತಾರೆ. ಸೊ ಒಂದ್ಸತಿ ತುಂಬಾ ನಾರ್ಮಲ್ ಇರ್ತಾರೆ, ಒಂಥರ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಇಟ್ಸ್ ಎ ಲಿವರ್ ಇಂಬ್ಯಾಲೆನ್ಸ್ ಓನ್ಲಿ. Calcification in the heart, it is a heart yang deficiency due to kidney yang deficiency. ಕಿಡ್ನಿ ಕೋಲ್ಡ್ ಆಗೋದ್ರಿಂದ ಹಾರ್ಟ್ ಕೋಲ್ಡ್ ಆಗ್ಬಿಟ್ಟು ಹಾರ್ಟಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ದ ರಿಲೇಷನ್ಶಿಪ್ ಬಿಟ್ವೀನ್ ಹಾರ್ಟ್ ಅಂಡ್ ಲಂಗ್ಸ್, ಹಾರ್ಟ್ ಅಂಡ್ ಕಿಡ್ನಿ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತೀವಿ. ಓಕೆ, ಎನಿ ಕ್ವಶನ್ ಸಂಗಪ್ಪ? ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ನಮ್ಮ ತಮ್ಮ ಇದ್ದಾರೆ ಸರ್. ಹಲೋ, ಅವರಿಗೆ ಫುಲ್ಲು ಈಗ ಹೆಂಗಾಗಿದೆ ಅಂದ್ರೆ, ಅವರು ಮೊದ್ಲಿಂದನೂ BP ಇದು ಇತ್ತು, ಚೆಕ್ ಮಾಡ್ಸಿದ್ದಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಸರ್. ಅವರಿಗೆ ನಾಲ್ಗೆ ನೋಡಿದೆ ಸರ್ ನಾನು, ಫುಲ್ ಒಂಥರ ಬ್ಲಾಕ್ 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 ಟೈಪ್ ಆಗಿದೆ ಸರ್. ಲಿವರ್ ಏರಿಯಾದಲ್ಲಿ ಸೈಡ್ ಸ್ಟಾಗ್ನೇಷನ್ ಆಗಿದೆ ಸರ್. ಅಲ್ಲಿ ಬ್ಲಾಕ್ ಮಾರ್ಕ್ ಇದೆ ಅಂತಂದ್ರೆ ದಟ್ ಈಸ್ ಲಿವರ್ ಚಿ ಸ್ಟಾಗ್ನೇಷನ್ ಅಂತೀವಿ. ಇನ್ ಸಿಂಪಲ್ ವರ್ಡ್ ಅಲ್ಲಿ ಲಿವರ್ ಕೋಲ್ಡ್ ಆಗಿರುತ್ತೆ. ಯಾವಾಗ ಲಿವರ್ ಅಲ್ಲಿ ಯಾಂಗ್ ಕಮ್ಮಿ ಆಯ್ತು, ಅವ್ರಿಗೆ ಫ್ಯಾಟಿನ ಮೆಟಾಬಲೈಸ್ ಮಾಡೋಷ್ಟು ಶಕ್ತಿ ಇರಲ್ಲ. ಅವ್ರಿಗೆ ರಿಫೈನ್ಡ್ ಆಯಿಲ್ ಕೊಡ್ರಿ, ಫಿಲ್ಟರ್ ಆಯಿಲ್ ಕೊಡಿ, ಏನೇ ಕೊಡಿ, ಎಣ್ಣೆನ ಜೀರ್ಣ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ. ಇವರಿಗೆ ಲಿವರ್ 3 ಲೆಗ್ ಅಲ್ಲಿ ಪ್ರೆಸ್ ಮಾಡಿದ್ದೆ ಸರ್ 20 ಟೈಮ್ಸ್ ಒಂದ್ಸರಿ. ಆಮೇಲೆ ಲಿವರ್ 2 ಸೆಡೇಷನ್ ಬೇರೆ ಮಾಡಿದ್ದೆ ನಾನು, ಅಂದ್ರೆ 1 ವೀಕ್ ಆದ್ಮೇಲೆ. ಬಟ್ ಅದು ಬಾಡಿ ವೆಯ್ಟ್ ಸಹಿತ ಗೇನ್ ಆಗ್ತದೆ ಸರ್. ಆಮೇಲೆ ಲಿಂಬು ಇದನ್ನ ಉಪ್ಪು ಹಾಕೊಂಡ್ ಕುಡಿ ಅಂತಾನೆ ಹೇಳ್ತಾ ಇದೀನಿ ಸರ್ ಅವ್ರಿಗೆ. ಮತ್ ಫರ್ದರ್ ಏನಾರ ಮಾಡ್ಬೋದಾ ಅಂತ ಸರ್? ಏನು ಮಾಡೋದು ಬೇಡ, ಜಸ್ಟ್ ವೇಟ್. ಲಿವರ್ ರಿಫ್ಲೆಕ್ಸ್ಗೆ ಒಂದು ಆರೆಂಜ್ ರಿಂಗ್, ಒಂದು ಎಲ್ಲೋ, ಇದು ಆರೆಂಜ್, ಅದ್ರ ಮೇಲೆ ಸ್ಕೈ ಬ್ಲೂ ರಿಂಗ್ ಹಾಕಿ. ಆರೆಂಜ್ ಅಂಡ್ ಸ್ಕೈ ಬ್ಲೂ ಸರ್. ಎಸ್, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸರ್. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಕಪಾ ಜಾಯಿಂಟ್. ಓಕೆ ಓಕೆ, ಥ್ಯಾಂಕ್ ಯು. ಪ್ರೀತಿ ಕಟಾರಿಯಾ. ಸರ್, ಆಕ್ಚುಲಿ ನಿನ್ನೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಸರ್. ಸೊ ಲೇಟ್ ಆಗ್ಬಿಡ್ತು ಟ್ರೈನ್ಗೆ. ಜಸ್ಟ್ ನಾನು 6 ಮಿನಿಟ್ಸ್ ಉಳ್ದಿತ್ತು. ಸೊ ಕಂಟಿನ್ಯೂಸ್ ಆಗಿ ಫಾಸ್ಟ್ ಆಗಿ ನಡೆದು ಅಪ್ ಡೌನ್ ಅದೆಲ್ಲ ಆಗಿ ಹೇಗೋ ನಾನು ಟ್ರೈನ್ ಹತ್ತಿದೆ. ಆಮೇಲೆ ಐ ವಾಸ್ ಹತ್ತಿ ನಡೀತಾ ಇದ್ದೆ, ಅವಾಗ ಸಡನ್ ಆಗಿ ನನಗೆ ಕಾಫ್ ಸ್ಟಾರ್ಟ್ ಆಯ್ತು. ಸೊ ಅದ್ ಕಾಫ್ ಸ್ಟಾರ್ಟ್ ಆಗಿದ್ಮೇಲೆನು ನಾನು ಇನ್ನೂ ನನ್ನ ಸೀಟ್ ಮೇಲೆ ಇನ್ನೂ ನಾನು ಆಗಿರ್ಲಿಲ್ಲ. ಅದಕ್ಕೆ ನಾನು ರೆಸ್ಟ್ ಮಾಡಕ್ಕೆ ನಾನು ಪ್ರಿಫರ್ ಮಾಡಿಲ್ಲ. ಸ್ಟಿಲ್ ಐ ವಾಸ್ ವಾಕಿಂಗ್. ಅಂಡ್ ದೆನ್ ಆಮೇಲೆ ಕುಂತ ಮೇಲೆನು ಕಂಟಿನ್ಯೂಸ್ 10 ಮಿನಿಟ್ಸ್ ತನಕ ಇಲ್ಲಿ ಥ್ರೋಟ್ ಅಲ್ಲಿ ಇರಿಟೇಷನ್ ತರ ಮತ್ತೆ ಕಾಫ್ ಕಂಟಿನ್ಯೂಸ್ ಇತ್ತು. ಸೊ ಅದಾಯ್ತು ಸರ್ ಅಂತ ನಾನು. ಮೋಸ್ಟ್ ಆಫ್ ದಿ ಪೀಪಲ್ಗೆ
ಆ ಕಾಫ್ ಆಗೋದು ಡ್ಯೂ ಟು ಲಂಗ್ ಹೀಟ್. ಫಸ್ಟ್ ಟೈಮ್ ಆಗಿದೆ ಸರ್, ನನಗೆ ಫಸ್ಟ್ ಟೈಮ್ ಆಗಿದೆ ಆ ತರ. ಸೊ ಅದ್ ಯಾಕಿತ್ತು ಅಂತ. ಆಮೇಲೆ ನಾನು ಅದ್ ಮುಂಚೆನು ಟ್ರಾವೆಲ್ ಮಾಡಿದ್ದೆ, ಒಂದು 3 days ಇಂದ ಟ್ರಾವೆಲ್ ಅಲ್ಲೇ ಇದ್ದೀನಿ. ಜಸ್ಟ್ ಒಂದಿನ ಮನೆಗ್ ಬಂದೆ, ಮತ್ತೆ ನಿನ್ನೆ ಮತ್ತೆ ಟ್ರಾವೆಲ್ ಮಾಡಿದೆ ನೈಟ್ ಟೈಮ್ ಅಲ್ಲಿ. ಆಮೇಲೆ ಇನ್ನೂ ಅದು ಫೀಲಿಂಗ್ ಇದೆ ಇಲ್ಲಿ, ಇನ್ನೂ ಆ ತರ ಫೀಲಿಂಗ್ ಇದೆ. ಏನಿಲ್ಲ, ಟ್ರಾವೆಲ್ ಮಾಡಿದಾಗ ನಾರ್ಮಲಿ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಲಂಗ್ ಡ್ರೈನೆಸ್ ಆಗುತ್ತೆ, ಅದರಿಂದ ಇದಾಗುತ್ತೆ. ಜಸ್ಟ್ ಒಂದು ಮೂಸಂಬಿ ಜ್ಯೂಸ್ ಕುಡೀರಿ, ನಾಳೆಗೆ ಸರಿ ಹೋಗ್ತೀರಾ. ಓಕೆ ಸರ್. ಲಂಗ್ ಡ್ರೈನೆಸ್ ಬಾಡಿ ಮತ್ತೆ ಹೀಟ್ ಇಂದ ಹೀಟ್. ಲಂಗ್ ಡ್ರೈ. ಹೌದು, ಮೂಸಂಬಿ ಜ್ಯೂಸ್ ಸರ್, ಕುಡೀರಿ, ಸ್ವಲ್ಪ ಹನಿ ತಿನ್ನಿ. ಜೇನುತುಪ್ಪ ಲಂಗ್ ಇನ್ನನ್ನ ಜಾಸ್ತಿ ಮಾಡುತ್ತೆ. ಓಕೆ ಸರ್. ಸರ್ ಇವಾಗ ನಾನು ಅದೇನು ಇಲ್ಲ ಅಂದ್ರೆ ಕೆನ್ ಐ ಯೂಸ್ LU7 ಸರ್? LU7 ಟಚ್ ಮಾಡಿ ಸಾಕು. ಟಚಾ ಸರ್? ಓಕೆ, ಸರಿ, ಥ್ಯಾಂಕ್ ಓಕೆ, ಥ್ಯಾಂಕ್ ಯು. ಎಸ್ ನಾಯಕ್ ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್, ನೀವ್ ಹೇಗಿದ್ದೀರಾ? ಆರಾಮ್ ಸರ್. ಸರ್, ರಿಲೇಟೆಡ್ ಟು ಟುಡೇ ಟಾಪಿಕ್, ನೀವು ಲಿವರ್ ಪ್ಲಸ್ ಹಾರ್ಟ್ ಪ್ಲಸ್ ಮೈಂಡ್ ರಿಲೇಶನ್ಶಿಪ್ ಹೇಳಿದ್ರಲ್ಲ. ಹೌದು. ಸಪೋಸ್ ಪರ್ಸನ್ಸ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್, ಅದರಲ್ಲಿ ಆಲ್ಕೋಹಾಲ್ ಅಲ್ಲಿ ಇಟ್ಸ್ ದ ಡಿಸೈರ್ ಇಸ್ ರಿಲೇಟೆಡ್ ಟು ಹಾರ್ಟ್ ಮೈಂಡ್ ಅಥವಾ ಲಿವರ್ ಕ್ರೇವಿಂಗ್ ಫಾರ್ ದಟ್. ಸೊ ಅದನ್ನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು? ಸೊ ಇಟ್ಸ್ ಪ್ಯೂರ್ಲಿ ಅ ಲಿವರ್. ಬಟ್ ಸರ್ ದೇರ್ ವಿಲ್ ಬಿ ಡಿಸೈರ್ ಕೂಡ ಇರುತ್ತಲ್ಲ ಸರ್ ಮನುಷ್ಯನಿಗೆ, ಅದನ್ನ ಮಾಡ್ಬೇಕಂತೇಳಿ. ಅದು ಡಿಸೈರ್ ಈಸ್ ಹಾರ್ಟ್ ಯಾಂಗ್ ಓನ್ಲಿ, ಬಟ್ ಹಾರ್ಟ್ ಯಾಂಗ್ ಅಂಡ್ ಲಿವರ್ ಯಾಂಗ್ ವರ್ಕಿಂಗ್ ಟುಗೆದರ್ ಮೋಸ್ಟ್ ಆಫ್ ದಿ ಟೈಮ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಂಬರ್ 3 ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಿವರ್ ಅಲ್ವಾ? ಹಾ ಸರ್. ಸೊ ಆ ಲಿವರ್ ಅಲ್ಲಿ ಯು ಕ್ಯಾನ್ ಸ್ಟ್ರೆಂಥನ್ ದ ಮೈಂಡ್ ಬೈ ರೈಟಿಂಗ್ ಲಿವರ್ ಇನ್ ಪಿಂಕ್ ಕಲರ್. ಓಕೆ. ಪಿಂಕ್ ಕಲರ್ ಅಲ್ಲಿ 3 ಬರ್ದಾಗ ಏನಾಗುತ್ತೆ, ಅದು ಡೈರೆಕ್ಷನ್ ಕಮ್ಮಿ ಮಾಡುತ್ತೆ. ಅರ್ಜ್ ಟು ಟೇಕ್ ಆಲ್ಕೋಹಾಲ್ ಅಂಡ್ ಸ್ಟ್ರೆಂಥನ್ಸ್ ಯುವರ್ ಮೈಂಡ್, ಬಿಕಾಸ್ ಪಿಂಕ್ ಈಸ್ ಫಾರ್ ಮೈಂಡ್. ಓಕೆ ಸರ್. ಫೈನಲ್ ಆಗಿ ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್. ಸೊ ಅವರು ಆ ಆಲ್ಕೋಹಾಲ್ನ ಕ್ವಿಟ್ ಮಾಡ್ಬೇಕಂತ ಡಿಸಿಷನ್ ತಗೋಬೇಕು ಅಂತಂದ್ರೆನಾಗಿ ದರ್ ಮೈಂಡ್ ಹ್ಯಾಸ್ ಟು ಸ್ಟ್ರೆಂತ್. ಸೊ ಮೈಂಡ್ ಸ್ಟ್ರೆಂಥನ್ ಆಗಬೇಕು ಅಂತಂದ್ರೆ ಅಗೇನ್ ಲಿವರ್ ಈಸ್ ಗಿವಿಂಗ್ ದ ವಿಂಡ್ ಎನರ್ಜಿ ಟು ಡೂ ದಟ್. So the healer ಇದ್ದವರು ಸರ್, he has to treat first thing for liver. Correct. Primarily they have to treat liver. ಮೈಂಡ್ ಅಲ್ಲಿ ಏನಿರಲ್ಲ, ಜಂಕ್ಷನ್ ತರ ಖಾಲಿ, ಇಲ್ಲಿ ಏನಿಲ್ಲ, ಎಲ್ಲ ರೋಡ್ ಬಂದ್ ಕಲ್ತ್ರೇನೆ ಅದಕ್ಕೊಂದು ವ್ಯಾಲ್ಯೂ. ಹಾಗಾಗಿ ಡೆಫಿನೆಟ್ಲಿ ಬೈ ಟ್ರೀಟಿಂಗ್ ಲಿವರ್ ಯು ಕ್ಯಾನ್ ಸ್ಟ್ರೆಂಥನ್ ಯುವರ್ ಡಿಸಿಷನ್ ಕೇಪಬಿಲಿಟಿ, ವಿಲ್ ಪವರ್, ಅಂಡ್ ಯು ಕ್ಯಾನ್ ಮೇಕ್ ಕ್ವಿಕ್ ಆಕ್ಷನ್ಸ್. ಸರ್, that means reducing the wind in liver plus giving a pink for heart. Don't reduce the wind, you strengthen the wind. ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡ್ತಾ ಹೋಗಿ. ಲಿವರ್ ಯಾಂಗ್ ರೈಸ್ ಆದಷ್ಟು ಅವ್ರ ಡಿಸಿಷನ್ ಕೇಪಬಿಲಿಟಿ ಚೆನ್ನಾಗಿ ಬರುತ್ತೆ, ಥಿಂಕಿಂಗ್ ಕೇಪಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಡೋಂಟ್ ಸೆಡೇಟ್ ಲಿವರ್. ಓಕೆ ಸರ್, ಅಂಡರ್ಸ್ಟುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಶ್ರೀರಾಮ್, ಎನಿ ಕ್ವಶನ್ಸ್? ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಲಿವರ್ ಒಂದು ಜಸ್ಟ್ ಟಚ್ ಮಾಡಕ್ ಒಂದ್ಸರಿ ಹೇಳಿದ್ರಿ ನೀವು, ಹಿಂದಿನ ಒಂದು 4-5 ವಾರದ ಹಿಂದೆ ಫಸ್ಟ್ ಟೈಮ್. ಆವಾಗ ಜಸ್ಟ್ ಪ್ರಾಕ್ಟೀಸಿಗೆ ಅಂತ ಒಂದ್ಸರಿ ಟಚ್ ಮಾಡಿದ್ದೆ. ಅದ್ರ ನಂತರದಲ್ಲಿ 1 ತಿಂಗಳು ಬಿಟ್ಟು ಯಾಕೋ ಅದನ್ನ ಮತ್ತೆ ಟಚ್ ಮಾಡ್ಬೇಕು ಅನ್ನಿಸ್ತು. ಹೋದ ವಾರ ಟಚ್ ಮಾಡಿದ್ದೆ. ಸೊ ಈ 1 ವಾರದಲ್ಲಿ ನನ್ನ ಸ್ಟೇಟಸ್ ಹೆಂಗಿದೆ ಅಂತಂದ್ರೆ, ನಾನು ಆಕ್ಚುಲ್ ಮನೆಯಲ್ಲಿ ತುಂಬಾ ಕೂಗಾಡ್ತೀನಿ. ಕೋಪ ಬಂದ್ರೆ ಸಿಕ್ಕಾಪಟ್ಟೆ ಶೂಟಿಂಗ್ ಜಾಸ್ತಿ. ಹೊರಗಡೆ ಏನ್ ಕಂಟ್ರೋಲ್ ಮಾಡಿದ್ರು ಮನೇಲಿ ಕಂಟ್ರೋಲ್ ಮಾಡಲ್ಲ. ಈ 1 ವಾರದಿಂದ ಕೋಪನೇ ಬರ್ತಾ ಇಲ್ಲ. ಕೂಗ್ಬೇಕಂದ್ರೂ ಕೂಗಾಕೆ ಮನ್ಸೇ ಬರ್ತಾ ಇಲ್ಲ ನನಗೆ. ಅವಾಗ ನಮ್ಮ ಮನೇಲಿ ಹೇಳ್ತಾ ಇದ್ದ, ಬಸವರಾಜ್ ಸರ್ ತರ ಆಗ್ಬಿಟ್ಟಿದೆ ಇವಾಗ, ಏನ್ ಕೂಲ್ ಇದೆ ಮೈಂಡು, ಇದು ಏನ್ ಹೀಗೆ ಆಗ್ತಿದೆ, ಬಹಳ ಕೂಲ್ ಆಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದೆ ಮನೆಯಲ್ಲಿ. ಇವತ್ತಿನ ದಿವಸ ನಿಮ್ ಕ್ಲಾಸ್ ನೋಡಿದಾಗ ಕನೆಕ್ಷನ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಯ್ತು ನನಗೆ. ಈವನ್ ನನ್ನ ವಾಯ್ಸ್ ಕೂಡ ಸ್ವಲ್ಪ ನಾನು ಆಕ್ಚುಯಲ್ ಪಿಚ್ ಗಿಂತ ಕಡಿಮೆ ಪಿಚ್ ಅಲ್ಲಿ ಮಾತಾಡ್ತಾ ಇದ್ದೀನಿ ನಾನು.
ಸ್ವಲ್ಪ ವಾಯ್ಸ್ ಜೋರ್ ನಾರ್ಮಲ್ ಹೇಳ್ತೀನಲ್ಲ, ನಿಮ್ ಮೇಲೆ ಗಂಡನೇ ಹೇಳ್ತೀನ ಜೋರ್ ರೇಗಾಡ್ತಾರೆ ಅಂದ್ರೆ ಅವ್ರ ಮಲಗಿದಾಗ ಲಿವರ್ ಒಂದು ಟಚ್ ಮಾಡ್ಬಿಡಿ. ಯೋಗ 2 ವಾರ ಬಿಟ್ಟು ಅನ್ಸುತ್ತೆ ಅಷ್ಟೇ. ನೆಕ್ಸ್ಟ್ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ಇರ್ತಾರೆ. ಅದೇ ಹಾಗಾಗಿ ಆ ಸ್ಲೋ ಆಗಿರೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಪರ್ಸನಲ್ ಎಫೆಕ್ಟ್ ಆಗಿದೆ ಅದನ್ನ ಗೊತ್ತಾಗ್ತಾ ಇದೆ. ಅಂದ್ರೆ ವಾಯ್ಸ್ ಟೋನ್ ಕೂಡ ಲೋ ಆಗ್ಬಿಟ್ಟಿದ್ದಾರೆ ಅದು. ನಿಮ್ಗೆ ತುಂಬಾ ಲೋ ಅನ್ಸರ್ಗಿನ ಜಸ್ಟ್ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಅದೇ ಸಾಕು. ಅದನ್ನ ಅನ್ಕೊಂಡೆ ಈಗ ಜಸ್ಟ್. ಬಟ್ ನಾನು ಫೈನ್, ನಾನು ಕೂಲ್ ಆಗಿದ್ದೀನಿ, ಸಿಟ್ಟು ಬರ್ತಾ ಇಲ್ಲ. ಒಂದು ವಾರದಿಂದ ನಾನು ಈ ಸಿಟ್ಟು ಇಲ್ಲದೆ ಇರೋಂತ ಒಂದು ಸ್ಟೇಟಸ್ ನಾನು ಎಷ್ಟೋ ವರ್ಷ ಆಗಿತ್ತು. ಅದನ್ನ ಯಾವಾಗ್ಲೂ ಸಣ್ಣ ಪುಟ್ಟದಕ್ಕೆ ಸಿಟ್ಟು ಬಂದ್ಬಿಡೋದು. ಈ ಫುಲ್ ಕೂಲ್ ಅಂಡ್ ಕಾಮ್, ಏನ್ ಮೆಡಿಟೇಷನ್ ಇಲ್ಲ, ಏನೂ ಇಲ್ಲ. ಯಾಕೆ ಅಂದ್ರೆ 2 ಸರಿ, 1 ತಿಂಗಳು ಅಂತರದಲ್ಲಿ 2 ಸರಿ ನಾನು ಲಿವರ್ ಒಂದನ್ನು ಟಚ್ ಮಾಡಿದ್ದೀನಿ. ಜಸ್ಟ್ ಟಚ್ ಮಾಡಿರೋದು. That is the power of liver. ಹೌದು, ನಾನೇನ್ ಸೆಡೆಟ್ ಮಾಡಿಲ್ಲ, ಅಂದ್ರೆ ಇನ್ಕ್ರೀಸ್ ಮಾಡಿಲ್ಲ, ಕ್ಲಾರಿಫೈ ಮಾಡಿಲ್ಲ, ಏನೂ ಮಾಡಿಲ್ಲ ನಾನು. ಅದನ್ನ ಜಸ್ಟ್ ಬೈ ಟಚಿಂಗ್. ಲಿವರ್ ಒಂದೇ ಟಚ್ ಮಾಡಿದಾಗ ಅದು ದಟ್ ಇನ್ಕ್ರೀಸಸ್ ಲಿವರ್ ಕೋಲ್ಡ್ನೆಸ್ ಅಲ್ವಾ, ಲಿವರ್ ಇನ್ ಎನರ್ಜಿ ರೈಸ್ ಆಗುತ್ತೆ. ಅದ್ರದ್ದು ಏನ್ ಕೆಪಾಸಿಟಿ ಅಂತ ಗೊತ್ತಾಯ್ತು ಸರ್. ಅದು ಕೆಪಾಸಿಟಿ ಗೊತ್ತಾಯ್ತಾ ನಿಮ್ಗೆ? ಎಮೋಷನಲ್ ಲೆವೆಲ್ ಗೊತ್ತಾಗುತ್ತೆ, ಕೆಲವರಿಗೆ ಫಿಸಿಕಲ್ ಲೆವೆಲ್ ಗೊತ್ತಾಗುತ್ತೆ. ಖಂಡಿತ ಸರ್. ನನಗೆ ಒಂದು ಗಾಲ್ ಬ್ಲಾಡರ್, ಅವತ್ತು ಸರ್ ಕ್ಲಾಸಿಗೆ ನಾನು ಅಂದ್ರೆ ಕ್ವಶನ್ ಕೇಳಕ್ ಆಗ್ಲಿಲ್ಲ ನಂಗೆ ಅವಕಾಶ. ಸರ್ ಗಾಲ್ ಬ್ಲಾಡರ್ ಬಗ್ಗೆ ನನಗೀಗ ನೀವು ಒಂದ್ಸರಿ ಕೈನಲ್ಲಿರೋ ಒಂದು ಪಾಯಿಂಟ್ ಬಗ್ಗೆ ಹೇಳಿದ್ರಿ. ಅಂದ್ರೆ ಗಾಲ್ ಬ್ಲಾಡರ್ದು ಸ್ಲಡ್ಜ್ ಅಥವಾ ಹರಳು ಕರಗೋದಕ್ಕೆ ಏನಾಗುತ್ತೆ. ಈ ಕೆಲವರು ಅಲೋಪತಿನಲ್ಲಿ ಇದಕ್ಕೆ ಔಷಧಿನೇ ಇಲ್ಲ, ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆತರ ರಿಮೂವ್ ಮಾಡಿದಾಗ ಬೈಲ್ ಜ್ಯೂಸ್ ಬರ್ದೆ ಪ್ರಾಬ್ಲಮ್ ಆಗಲ್ವಾ? ಏನಿಲ್ಲ, ಬಯಲ್ ಜ್ಯೂಸ್ ಗಾಲ್ ಬ್ಲಾಡರ್ ಅಲ್ಲಿ ಏನ್ ಬರಲ್ಲ, ಲಿವರ್ ಇಂದ ಸೆಕ್ರೇಟ್ ಆಗೋದು. ಗಾಲ್ ಬ್ಲಾಡರ್ ಓನ್ಲಿ ಸ್ಟೋರ್ಸ್ ದಟ್. ಅದು ಸ್ಟೋರ್ ಮಾಡದೇ ಇದ್ದಾಗ ಡೈರೆಕ್ಟ್ ಆಗಿ ಸೆಕ್ರೇಷನ್ ಆಗುತ್ತೆ. ಅದು ಅವಾಗ ನಿಮಗೆ ಸ್ವಲ್ಪ ಆಸಿಡ್ ರಿಫ್ಲೆಕ್ಸ್, ವಾಮಿಟಿಂಗ್ ಸೆನ್ಸೇಷನ್ ಆ ತರ ಆಗ್ಬೋದು. ಅದು ಬಿಟ್ರೆ ಏನ್ ತೊಂದರೆ ಆಗಲ್ಲ. ಓಕೆ ಓಕೆ ಸರಿ ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. So that is the power of liver. So definitely it will do so many wonders. Yes, Madhushree. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಇವಾಗ ನೀವು ಹೇಳಿದ್ರಿ ಲಂಗ್ಸ್ದು ಇದು ಲಿವರ್ದು ಏನು ಜಾಸ್ತಿ ಆದಾಗ ಒಂಥರ ಸಿಂಟಮ್ಸ್ ಇರುತ್ತೆ, ಕಡಿಮೆ ಆದಾಗ ಒಂಥರ ಸಿಂಟಮ್ಸ್ ಇರುತ್ತೆ. 2 ಅಟ್ ಎ ಟೈಮ್ ಇರೋವಾಗ ಹೇಗೆ ಸರ್? ಅಂದ್ರೆ ಮನುಷ್ಯನ್ ಕೋಪನೂ ಬರ್ತಾ ಇದೆ, ಇರಿಟೇಷನ್ ಇದೆ, ಅಟ್ ದ ಸೇಮ್ ಟೈಮ್ ಫಾಗಿ ಮೈಂಡು ಇದೆ. ಫಸ್ಟ್ ಇನ್ ಅಂಡ್ ಯಾಂಗ್ ಡಿಫಿಷಿಯನ್ಸಿ ಇದ್ದಾಗ ಮೈ ಸಜೆಷನ್ ಇಸ್ ಫಸ್ಟ್ ಟ್ರೀಟ್ ಯಾಂಗ್ ಡಿಫಿಷಿಯನ್ಸಿ. ಓಕೆ. ಸೊ ಫಸ್ಟ್ ಲಿವರ್ನ ಎನ್ಹಾನ್ಸ್ ಮಾಡಿ, ಅದರಲ್ಲೇ 2 ಪ್ರಾಬ್ಲಮ್ ಸಾಲ್ವ್ ಆದ್ರೆ ಫೈನ್. ಇಲ್ಲಾಂದ್ರೆ ಲಿವರ್ನ ಎನ್ಹಾನ್ಸ್ ಮಾಡಿ ಅದಾದ್ಮೇಲೆ ಲಿವರ್ ಒಂದು ಟಚ್ ಮಾಡಿ. ಓಕೆ ಸರ್. ಯಾಕಂದ್ರೆ ಒಬ್ರಿಗೆ ಆ ಪ್ರಾಬ್ಲಮ್ ಇದೆ, ನನ್ನ ರಿಲೇಟಿವ್ಗೆನೇನೆ. ಕಂಪ್ಲೀಟ್ ಫಾಗಿ ಮೈಂಡ್, ಯಾವಾಗ್ಲೂ ಒಂಟಿಯಾಗಿರ್ಬೇಕು, ಮಾತಾಡಲ್ಲ, ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ, ಆ ತರ ಇದ್ದಾರೆ. ಬಟ್ ಚಿಕ್ಕ ಪುಟ್ಟ ವಿಷಯಕ್ಕೆ ಕಿರ್ಚಾಡೋದು, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡು ಹೆಂಗಂದ್ರೆ ಹಂಗೆ ಬೈಯೋದು ಎಲ್ಲಾನು ಇದೆ. ಸರಿ. ಸೊ ಒಂದು ಎಂಟೈರ್ ಲಿವರ್ನ ಕಂಟ್ರೋಲರ್ ವೀಕ್ ಇರ್ಬೋದು, ಯು ಕ್ಯಾನ್ ಸ್ಟ್ರೆಂಥರ್ ಕಂಟ್ರೋಲರ್. ಲಿವರ್ 425 ಮಾಡ್ಬೋದು. ಲಿವರ್ 425 ನೋಡಿ ಎಲ್ಲ ಸಾಲ್ವ್ ಆದ್ರೆ ಫೈನ್, ಇಲ್ಲಾಂದ್ರೆ ಆಮೇಲೆ ಒಂದ್ಸತಿ ಲಿವರ್ 1 ಕೊಡಿ. ಸೊ ಯು ಹ್ಯಾವ್ ಟು ಟೇಕ್ ಡಿಸಿಷನ್. 2 ಇದ್ದಾಗ ಕೆಲವೊಂದ್ಸತಿ ಕಂಟ್ರೋಲರ್ ಕೊಡ್ತೀವಿ, ಕೆಲವೊಂದ್ಸತಿ ಫಸ್ಟ್ ಯಾಂಗ್ ಡಿಫಿಷಿಯನ್ಸಿ ಟ್ರೀಟ್ ಮಾಡಿ ಆಮೇಲೆ ಇನ್ಡಿಫಿಷಿಯನ್ಸಿ ಕೊಡ್ತೀವಿ. ಬೇಸ್ಡ್ ಆನ್ ಇಂಡಿವಿಜುವಲ್ ಪೇಷಂಟ್ ಯು ಕ್ಯಾನ್ ಟೇಕ್ ಡಿಸಿಷನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. So thank you. So